Just a minute. ಎಲ್ಲರಿಗೂ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಎವ್ರಿಬಡಿ. ಇಂದಿನ ವಿದ್ಯಾರ್ಥಿ ಪ್ರತಿಭಾ ಶೋಧ ಯೋಜನೆಯ 82ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ಶ್ರೀ ಬಸವಕಿರಣ್ ರವರನ್ನು ಈ ಒಂದು ಉಪನ್ಯಾಸ ಮಾಲಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಐ ವೆಲ್ಕಮ್ ಟು ಯು ಸರ್. Thank you, sir. ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು, ಸಹೋದ್ಯೋಗಿಗಳು, ಅಧ್ಯಾಪಕರು ಹಾಗೂ ಶಿಕ್ಷಕರನ್ನು ಕೂಡ ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಮಾಲೆಗೆ ನಾನು ಸ್ವಾಗತಿಸುತ್ತಾ, ಸಮಯಾವಕಾಶ ಭಾರಿ ಕಡಿಮೆ ಇರುವ ಕಾರಣ ನಾನು ನೇರವಾಗಿ ಬಸವಕಿರಣ್ ಸರ್ಗೆ ಈ ಒಂದು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಓವರ್ ಟು ಯು ಸರ್. Thank you, sir. So, good evening, students. Today, so the topic is to find out magnetic field. So, the topic belongs to movie chan magnetism chapter. So, our aim is in this chapter and in this particular section of the today's class to learn how to calculate magnetic field due to current carrying conductor. Right? So that current carrying conductor might be linear, ಅದು ಸ್ಟ್ರೈಟ್ ಆಗಿರೋ ಕಂಡಕ್ಟರ್ ಆಗಿರ್ಬೋದು ಈ ರೀತಿ, ಅಥವಾ ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆರ್ಕ್ ಶೇಪ್ ಅಲ್ಲಿ ಇರ್ಬೋದು, ಅಥವಾ ಸರ್ಕ್ಯುಲರ್ ಆಗಿದ್ರು ಇರ್ಬೋದು. ಬೇರೆ ಬೇರೆ ಜಾಗಗಳಲ್ಲಿ, ದಟ್ ಮೀನ್ಸ್ ಅಟ್ ಡಿಫರೆಂಟ್ ಪಾಯಿಂಟ್ಸ್, ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಫ್ ಐದರ್ ಲೀನಿಯರ್ ಕರೆಂಟ್ ಕಂಡಕ್ಟರ್, ಲೀನಿಯರ್ ಅಂದ್ರೆ ಸ್ಟ್ರೈಟ್ ಆಗಿರೋ ಕಂಡಕ್ಟರ್, ಆರ್ ಎನಿ ಆರ್ಕ್ ಶೇಪ್ಡ್ ಕಂಡಕ್ಟರ್, how to calculate magnetic field. To calculate that, first we need to have an idea of Biot-Savart's law. So briefly I'll explain about Biot-Savart's law. You know very well, and that is important 3 marks question even in your board exam also. What Biot-Savart's law says, Biot-Savart's law help us to calculate the magnetic field at any particular point due to small current element. For that, let me take in general, this is shape of a current carrying conductor. Assume current is flowing from ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ಕೊಳ್ಳೋಣ, ಎ ಇಂದ ಬಿ ಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. What is the shape of the conductor? It's neither straight, ಈ ತರನೂ ಇಲ್ಲ, neither completely arc, not even like this. It is kind of a non-linear. What the law states that, what does the law state? That means if I choose a point, because field ಅನ್ನೋದು region, ಅದೆಲ್ಲಾ ಕಡೆ ಇರುತ್ತೆ, ಅದ್ರ ಸ್ಟ್ರೆಂತ್, if I wanted to calculate the strength of that field, which field? Magnetic field at a particular point, then according to Biot-Savart's law, that magnetic field at this particular point, not due to entire AB conductor, ಈ entire AB ಇಂದ ಕಂಡಿಡಿಯಕ್ಕಾಗಲ್ಲ ನಂಗೆ ಡೈರೆಕ್ಟ್ ಆಗಿ, according to this law. This law gives only magnetic field due to small current element. You can see this, I'm shading it. I'll shading this with a color chalk. You can see orange chalk ಅಲ್ಲಿ shade ಮಾಡಿದೀನಿ. Let me call the length of this as DL. And ಈ DL ಅನ್ನೋದು small portion of this current carrying conductor. Small portion of this current carrying conductor. We can also assume this entire conductor is, ಈ entire conductor ಈ ತರ DL ಅಂತ ಎಲ್ಲಾ ಎಲಿಮೆಂಟ್ ಗಳನ್ನ, ಇಷ್ಟು ಉದ್ದ ಇರೋ ಎಲ್ಲಾ ಕರೆಂಟ್ ಎಲಿಮೆಂಟ್ ಗಳನ್ನ ಜಾಯಿನ್ ಮಾಡಿದ್ರೆ ಈ ಕರೆಂಟ್ ಎಲಿಮೆಂಟ್ ಫಾರ್ಮ್ ಆಗುತ್ತೆ ಅಂತ we can believe it. So this is the lowest possible size element. ನಾನು ಸ್ವಲ್ಪ ದೊಡ್ಡದಾಗಿ ಬರ್ದಿದ್ದೀನಿ. ಸೊ ನಾವು ಇಲ್ಲಿ ಕರೆಂಟ್ ಇದೆ, ಕರೆಂಟ್ ಫ್ಲೋ ಆಗ್ತಿದೆ, ಎ ಇಂದ ಬಿ ಗೂ ಹೋಗ್ತಾ ಇದೆ, ಈ ಡಿ ಎಲ್ ಅನ್ನೋ ರೀಜನ್ ಅಲ್ಲೂ ಹೋಗ್ತಾ ಇದೆ. ಇಲ್ಲಿ ಕರೆಂಟ್ ಹೋಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಚಾರ್ಜ್ ಇಲ್ಲಿ ಪಾಸ್ ಆಗ್ತಾ ಇದೆ. ಸೊ ವೆನೆವರ್ ಎ ಚಾರ್ಜ್ ಇಸ್ ಫ್ಲೋಯಿಂಗ್ ಇನ್ ಎನಿ ಪರ್ಟಿಕ್ಯುಲರ್ ರೀಜನ್, then whenever a charge is moving in a particular region, it will be associated with the magnetic field. That we learnt it within our introduction of this particular chapter. So therefore ಇಲ್ಲೂ ಚಾರ್ಜ್ ಫ್ಲೋ ಆಗ್ತಾ ಇರೋದ್ರಿಂದ ಇದ್ರ ಸುತ್ತ ಕೂಡ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಬಟ್ ನಂಗೆ ಸುತ್ತ ಎಷ್ಟಿದೆ ಅಂತ ಬೇಕಾಗಿಲ್ಲ, ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಕಾಲ್ಡ್ ಪಿ, ಅಲ್ಲಿ ಎಷ್ಟಿದೆ ಅಂತ ಬೇಕು. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಪಿ ಡ್ಯೂ ಟು ದಿಸ್ DL. DB ಅಂದ್ರೆ field due to
ಡಿಎಲ್ ಎಲಿಮೆಂಟ್, ಈ ಫೀಲ್ಡ್, ಈ ಜಾಗದಲ್ಲಿರೋ ಫೀಲ್ಡ್ ಡ್ಯೂ ಟು ಓನ್ಲಿ ದಿಸ್ ಮಚ್ ಆಫ್ ಕರೆಂಟ್, ಅಂದ್ರೆ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇರೋ ಚಾರ್ಜ್ ಇಂದ ಎಷ್ಟಪ್ಪ ಇರುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ಬೈಟ್-ಸವರ್ಟ್ಸ್ ಲಾ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ದಿ ಕರೆಂಟ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೋಗ್ತಿದೆ ಕರೆಂಟ್? ಲೆಟ್ ಮಿ ಅಸ್ಯೂಮ್ ದ ಕರೆಂಟ್ ಫ್ಲೋಯಿಂಗ್ ಫ್ರಮ್ ಎ ಟು ಬಿ ಇಸ್ ಸ್ಟಡಿ ಕರೆಂಟ್. ಸ್ಟಡಿ ಕರೆಂಟ್ ಹೋಗ್ತಾ ಇದೆ. ಈ ರೀಜನ್ ಅಲ್ಲಿ ಹೋಗ್ತಾ ಇರೋ ಕರೆಂಟ್ ಕೂಡ ಎಷ್ಟು? ಐ ಎ. ಅಕಾರ್ಡಿಂಗ್ ಟು ದಿಸ್ ಬೈಟ್-ಸವರ್ಟ್ಸ್ ಲಾ, magnetic field at this point P is due to this dl is directly proportional to current through this region. And also this law states dB is also proportional to the length, the magnitude of current element length of the current element. ಸೊ ಡಿ ಬಿ ಅಂದ್ರೆ ಈ ರೀಜನ್ ಅಲ್ಲಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಯಾರಿಂದ? ಬರೀ ಡಿ ಎಲ್ ಒಳಗಡೆ ಹೋಗ್ತಾ ಇರೋ ಕರೆಂಟ್ ಇಂದ, ನಾಟ್ ಥ್ರೂ ಎಂಟೈರ್ ಎ ಬಿ ಕಂಡಕ್ಟರ್. ಡಿ ಎಲ್ ಒಳಗಡೆ ಹೋಗ್ತಾ ಇರೋ ಕರೆಂಟ್ ಇಂದ ಬಂದಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಪಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಥ್ರೂ ಡಿ ಎಲ್ ಅಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ಕರೆಂಟ್ ಎಲಿಮೆಂಟ್. ಅಂಡ್ ಆಲ್ಸೋ ದ ಲಾ ಸ್ಟೇಟ್ಸ್ ಇಟ್ಸ್ inversely proportional to square of the distance from the current element to the point P. ಈ ಕರೆಂಟ್ ಎಲಿಮೆಂಟ್ ಮತ್ತೆ ಪಾಯಿಂಟ್ ಪಿ ನಾನು ಜಾಯಿನ್ ಮಾಡಿದ್ರೆ ಏನ್ ಕೊಡುತ್ತಲ್ಲ ನನಗೆ ದ ಡಿಸ್ಟೆನ್ಸ್, ಅದ್ರದ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ, ಸ್ಕ್ವೇರ್. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ at point P due to dl is inversely proportional to square of the distance between the current element and the point P. ಬೇಸಿಕಲಿ ಈ ಪಾಯಿಂಟ್ ನ ನಾನು ಓ ಅಂತ ಕರ್ಕೊಂಡ್ರೆ, ಈ ಒ ಪಿ ನ ನಾವು ಮಕ್ಕಳ ಯೂಶಲಿ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಏನ್ ಸರ್ ಪೊಸಿಷನ್ ವೆಕ್ಟರ್ ಅಂದ್ರೆ? ಐ ವಾಂಟೆಡ್ ಎ ಫೀಲ್ಡ್ ಅಟ್ ಎ ಪೊಸಿಷನ್ ಪಿ. I wanted a field, that means I want a magnetic field dB at a position or a point P, which is how far my reference point. Who is my reference? Due to which I am calculating it. ನಾನು ಯಾರಿಂದ ಇಲ್ಲಿ ಕಂಡುಹಿಡಿತಾ ಇದ್ದೀನಿ ಅವನೇ ನನ್ನ ರೆಫರೆನ್ಸ್. ಆ ರೆಫರೆನ್ಸ್ಗೂ ಮತ್ತೆ ಈ ಪಾಯಿಂಟ್ಗೂ ಇರೋ ಡಿಸ್ಟೆನ್ಸ್ ನಾವು ಆರ್ ಅಂತ ಕರಿತೀವಿ. ಅದ್ರ ದಿಕ್ಕ ಜೊತೆಗೆ ಅದನ್ನ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಅಂಡ್ ಲಾ ಆಲ್ಸೋ ಸೇಸ್ ದಟ್ ಇಫ್ ಈ ಡಿ ಎಲ್ ನೋಡ್ಬೇಕು, ಈ ಡಿ ಎಲ್ ಸ್ಟ್ರೈಟ್ ಆಗಿದೆ ಬಿಕಾಸ್ ಈ ಸ್ಮಾಲ್ ಪೋರ್ಷನ್ ಆಫ್ ಎನಿ ನಾನ್ ಲೀನಿಯರ್, ದೊಡ್ಡ ಸರ್ಕಲ್ ತಗೋತೀನಿ, ಎರಡು ಚುಕ್ಕಿ ಕ್ಲೋಸ್ ಆಗಿ ಬರೆದ್ರೆ ಅವೆರಡು ಸ್ಟ್ರೈಟ್ ಆಗೇ ಇರುತ್ತೆ. ಎನಿ ಟೂ ಕ್ಲೋಸ್ ಪಾಯಿಂಟ್ಸ್ ಆನ್ ಎನಿ ನಾನ್ ಲೀನಿಯರ್ ಕರ್ವ್ ಆಲ್ವೇಸ್ ಅಪಿಯರ್ ಲೈಕ್ ಎ ಸ್ಟ್ರೈಟ್ ಲೈನ್ ಇಫ್ ಯು ಜಾಯಿನ್ ದೆಮ್. ಅಂದ್ರೆ ಯಾವುದೇ ಎರಡು ಪಾಯಿಂಟ್ ನ ಒಂದು ನಾನ್ ಲೀನಿಯರ್ ಕರ್ವ್ ಅಲ್ಲಿ ಜಾಯಿನ್ ಮಾಡಿದ್ರೆ ವೆರಿ ಟೂ ಕ್ಲೋಸ್ ಪಾಯಿಂಟ್ ನ ಯಾವಲ್ಲ ಅದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಇದು ಕೂಡ ಸ್ಟ್ರೈಟ್ ಲೈನ್ ಬಿಕಾಸ್ ನಾನು ಇದು ತುಂಬಾ ಚಿಕ್ಕ ಲೆಂತ್ ಅಂತ ಹೇಳಿದ್ದೀನಿ. ಆ ಡಿ ಎಲ್ ಮತ್ತೆ ಈ ಆರ್ ಬಾರ್ ಅಂತ ನಾನು ಏನಂತ ಕರೆದೆ ಪೊಸಿಷನ್ ವೆಕ್ಟರ್, ಅವ್ರಿಬ್ರು ಏನಾದ್ರೂ ಆಂಗಲ್ ಆಲ್ಫಾ ಮಾಡ್ತಿದ್ರೆ, ಕೆಲವರು ಆಲ್ಫಾ ಅಂತಾರೆ, ಟೀಟಾ ಅಂತಾರೆ, ಫೈ ಅಂತಾರೆ, ಡಿಪೆಂಡ್ಸ್ ಆನ್ ದಿ ನೊಟೇಶನ್. ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಅಕಾರ್ಡಿಂಗ್ ಟು ಇಟ್ ದ ಡಿ ಬಿ field at this point due to this dl is also proportional to sine of angle made by, ಈ angle ಏನು? angle made by alpha is angle between r bar ಅಂದ್ರೆ ಈ OP, ಅಂದ್ರೆ ಈ OP ಲೈನ್ r bar ಪೊಸಿಷನ್ ವೆಕ್ಟರ್ ಅಂಡ್ ಇನ್ನೊಬ್ಬ ಯಾರು? ಈ ಡಿಎಲ್ ಕೂಡ ಡಿಎಲ್ ಬಾರ್ ಕರೆಂಟ್ ಎಲಿಮೆಂಟ್, ಅವನು ಕೂಡ ವೆಕ್ಟರ್. ಸೊ ದಿಸ್ ಆಲ್ ಇಫ್ ವಿ ಸಮ್ ಅಪ್, what we are going to get it as a Biots-Savart's law mathematical form, dB is proportional to IDL sin theta divided by r square. This proportional symbol can be replaced by a proportional constant for a air medium or a vacuum medium around this current carrying conductor. We are going to call it as mu naught by 4 pi, where mu naught is called as permeability ಆಫ್ ಏರ್ ಆರ್ ವ್ಯಾಕ್ಯೂಮ್. ಏನಪ್ಪ ಪರ್ಮಿಯಬಿಲಿಟಿ ಅಂದ್ರೆ? ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ಎಷ್ಟು ತನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ನ ಆ ರೀಜನ್ ಅಲ್ಲಿ ಅಲೋ ಮಾಡ್ಕೊಳ್ಳುತ್ತೆ, ಪರ್ಮಿಟ್, ಅದನ್ನ ಪರ್ಮಿಯಬಿಲಿಟಿ ಅಂತ ಕರ್ಕೊಂತೀವಿ. ಎಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ಈ ಪಾಯಿಂಟ್ ಗೆ ಇದರಿಂದ ಬರ್ತಾರೋ ಮ್ಯಾಗ್ನೆಟಿಕ್ ಫೀಲ್ಡ್, ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಈ ಪಾಯಿಂಟ್ ಅಲ್ಲಿ, ಅದನ್ನ ಡಿಫೈನ್ ಮಾಡೋದೇ ಮ್ಯೂ ನಾಟ್. ದಟ್ಸ್ ಎ ಪ್ರಾಪರ್ಟಿ ಆಫ್ ಎ ಮೀಡಿಯಂ. ಆ ಪ್ರಪೋರ್ಷನಲ್ ರಿಪ್ಲೇಸ್ ಬೈ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಐ ಡಿ ಎಲ್ ಸೈನ್ ಟೀಟಾ ಬೈ ಆರ್ ಸ್ಕ್ವೇರ್. This is the what mathematical form of Biots-Savart's law. What is dB? Magnetic field at a point P due to dl.
ಯಾರಿಂದ ಬಂದಿರೋದು? ಬರೀ ಡಿಎಲ್ ಇಂದ ಬಂದಿರೋದು. ವಿಚ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಬೈ 4 ಪೈ ಕರೆಂಟ್ ಥ್ರೂ ದಿಸ್ ಡಿಎಲ್, ಲೆಂತ್ ಆಫ್ ದಿಸ್ ಡಿಎಲ್, ಆಂಗಲ್ ಮೇಡ್, ಸಾರಿ ನಾನು ಇಲ್ಲಿ ಆಲ್ಫಾ ಅಂತ ಬರ್ದಿದ್ದೀನಿ, ಆಲ್ಫಾ ಅಂತಾನೆ ಸ್ಟಿಕ್ ಆನ್ ಮಾಡ್ತೀನಿ, and sine of angle made by this dl with respect to r bar, that is sine alpha, divided by square of this distance. This is mathematical form. Of course we can write it this in vector form also. ಹೇಗ್ ವೆಕ್ಟರ್ ಫಾರ್ಮ್? ಬಿಕಾಸ್ ಫೀಲ್ಡ್ ಅನ್ನೋದು ವೆಕ್ಟರ್, ಫೋರ್ಸ್ ಪರ್ ಯೂನಿಟ್, ದಟ್ ಯೂನಿಟ್ ಮ್ಯಾಗ್ನೆಟಿಕ್ ಚಾರ್ಜ್ ಅಂತ ಕರಿತೀವಿ ಒಂದು ರೀಜನ್ ಅಲ್ಲಿ. ಟು ಗೋ ಡೀಟೇಲ್ ಇನ್ ಥಿಯರಿ, ಬೇಸಿಕಲಿ ಫೀಲ್ಡ್ ಅಂದ್ರೆ ಫೋರ್ಸ್ ಆಫ್ ಇನ್ಫ್ಲೂಯೆನ್ಸ್, ಆ ಜಾಗದಲ್ಲಿ ಎಷ್ಟಿದೆ, ಎಷ್ಟು ಫೋರ್ಸ್ ಆಫ್ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ತೀವಿ. ಇಟ್ಸ್ ನಥಿಂಗ್ ಬಟ್ ಫೋರ್ಸ್ ಅನ್ನೋದು ವೆಕ್ಟರ್ ಆದ್ಮೇಲೆ ಫೀಲ್ಡ್ ಕೂಡ ವೆಕ್ಟರ್ ಆಗಿರುತ್ತೆ. ಅದು ದಿಕ್ ಹೇಗಿರುತ್ತೆ? ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವೆಕ್ಟರ್ ಫಾರ್ಮ್ ಅಕಾರ್ಡಿಂಗ್ ಟು, ನಮ್ಗೆ ಆಲ್ರೆಡಿ ಗೊತ್ತಿದೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಕರೆಂಟ್ ಏನಾದ್ರೂ ಥಂಬ್ ತರ ರೆಪ್ರೆಸೆಂಟ್ ಮಾಡಿದ್ರೆ ದೆನ್ ದ ಫಿಂಗರ್ಸ್ ವಿಲ್ ರೆಪ್ರೆಸೆಂಟ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸಾಂಪಲ್, ಇಲ್ಲಿ ನಾನು ತಮ್ನ ಕರೆಂಟ್ ದಿಕ್ಕಲ್ಲಿ ಇಡ್ತಾ ಇದೀನಿ ನೋಡಿ, ರೈಟ್ ಹ್ಯಾಂಡ್ ತಮ್ನ ನಾನು ಕರೆಂಟ್ ದಿಕ್ಕಲ್ಲಿ ಇಟ್ಟಿದ್ದೀನಿ. ನಾನು ಯಾವ ರೀಜನ್ ಅಲ್ಲಿ ಫೀಲ್ಡ್ ಕಂಡು ಹಿಡಿತಾ ಇದ್ದೀನಿ? ಪಿ ರೀಜನ್ ಅಲ್ಲಿ. ಪಿ ಅನ್ನೋದು ನನ್ನ ಬಲ್ಗಡೆ ಇರೋ ಈ ಫಿಂಗರ್ಸ್ ಟಿಪ್ ಗೆ ಹೋಗ್ತಾ ಇದೆ. ಈ ಟಿಪ್ ನ ನಾನು ಹಿಂಗ್ ಕ್ಲೋಸ್ ಮಾಡಿದ್ರೆ ಈ ರೀಜನ್ ಅಲ್ಲಿ ನೋಡಿ, ನಾನು ಹಿಂಗ್ ಕ್ಲೋಸ್ ಮಾಡ್ತೇನೆ ಮಕ್ಳ, ಹೀಗ್ ಕ್ಲೋಸ್ ಮಾಡ್ತಿದ್ರೆ ಈ ಫಿಂಗರ್ಸ್ ಗೋಯಿಂಗ್ ಇನ್ ಟು ದಿ ಬೋರ್ಡ್, ಗೋಯಿಂಗ್ ಇನ್ ಟು ದಿ ಬೋರ್ಡ್, ದಟ್ ಮೀನ್ಸ್ ಈ ಜಾಗದಲ್ಲಿರೋ ಫೀಲ್ಡ್ ಲೈನ್ ಒಳಗಡೆ ಹೋಗ್ತಾ ಇದೆ. ಹೇಗೆ? ಆಕ್ಚುಲಿ ಫೀಲ್ಡ್ ಹಿಂಗ್ ಸುತ್ತಾ ಇದೆ, ಇದ್ರೊಳಗಡೆ ಹಿಂಗ್ ಹೋಗ್ತಾ ಇದೆ, ಈ ಜಾಗದಲ್ಲಿ ಹಿಂಗ್ ಒಳಗಡೆ ಹೋಗ್ತಾ ಇದೆ. ಸೊ ಈ ಒಳಗಡೆ ಹೋಗ್ತಾ ಇದೆ ಅಂದ್ರೆ ಈ ರೀಜನ್ ಅಲ್ಲಿ ಫೀಲ್ಡ್ ಹೇಗಿದೆ? ಯು ಕ್ಯಾನ್ ಥಿಂಕ್ ಇಟ್ ಲೈಕ್ ಇಟ್ ಇಸ್ ಇನ್ ದಿ ಡೈರೆಕ್ಷನ್ ಆಫ್ ಚಾಕ್. ಈ ಚಾಕ್ ಹೇಗಿದೆಯೋ ಅದೇ ರೀತಿ ಇದೆ. ಈ ಚಾಕ್ ಹೇಗಿದೆ ಈ ಪ್ಲೇನ್ಗೆ? ದಿಸ್ ಚಾಕ್ ಈಸ್ ಪರ್ಪೆಂಡಿಕ್ಯುಲರ್ ಟು ಆರ್ ಬಾರ್. ನೋಡಿ, ಈ ಚಾಕುಗೂ ಮತ್ತೆ ಈ ಆರ್ ಬಾರ್ ಲೈನ್ಗೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಇದೇ ಚಾಕುಗೂ ಈ ಡಿ ಎಲ್ ನೋಡಿ, ಇಲ್ಲಿರೋ ಚಾಕ್ನ ಸುಮ್ಮನೆ ಶಿಫ್ಟ್ ಮಾಡಿದೆ, ಇವರಿಬ್ರು ನಡುವೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಅದಕ್ಕೆ ದಿ ಡೈರೆಕ್ಷನ್ ಆಫ್ ಡಿ ಬಾರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಕಂಟೈನಿಂಗ್, perpendicular to plane containing perpendicular to plane containing both r bar and dl bar. Hence we can write it this in vector form mathematically. Mu naught by 4 pi I is a scalar quantity, dl bar cross r cap divided by r square. ಡಿಎಲ್ ಬಾರ್ ಅಂದ್ರೆ ಕರೆಂಟ್ ಎಲಿಮೆಂಟ್, ಇದ್ರ ಮ್ಯಾಗ್ನಿಟ್ಯೂಡ್ ಇದು ದಿಕ್ಕು. ಸರ್ ಡಿಎಲ್ ಏನ್ ದಿಕ್ಕಿರುತ್ತೆ? ಈ ಜಾಗದಲ್ಲಿ ಕರೆಂಟ್ ಯಾವ ದಿಕ್ಕಿರುತ್ತೋ ಅದೇ ದಿಕ್ಕಿರುತ್ತೆ. ಆರ್ ಕ್ಯಾಪ್ ಅಂದ್ರೆ ಏನು? ಓನ್ಲಿ ಓಪಿದು ದಿಕ್ಕು, ಮ್ಯಾಗ್ನಿಟ್ಯೂಡ್ ಅಲ್ಲ, ಓನ್ಲಿ ದಿಕ್ಕು. ಅಂಡ್ ಆರ್ ಸ್ಕ್ವೇರ್ ಅನ್ನೋದು ನಿಮ್ಗೆ ಗೊತ್ತಿದೆ, ಸ್ಕ್ವೇರ್ ಆಫ್ ದಿ ಮ್ಯಾಗ್ನಿಟ್ಯೂಡ್. ಬಟ್ ಇದನ್ನ ನಾವು ಇನ್ನೊಂದು ರೀತಿ ಕೂಡ ಬರಿಬಹುದು. ಆರ್ ಕ್ಯಾಪ್ ಅಂದ್ರೆ ನಾವು ವೆಕ್ಟರ್ಸ್ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ವಿ, ಯೂನಿಟ್ ವೆಕ್ಟರ್ ಈಸ್ ಡಿಫೈನ್ಡ್ ಆಸ್ ಎ ಅಂತಾನೆ ಬಳಸಿರ್ತಾರೆ ಎಲ್ಲಾ ಟೀಚರ್ಗಳು ಜನರಲ್ ಆಗಿ, ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತಿದ್ವಿ. ಸೊ ಹಾಗೆ ಆರ್ ಕ್ಯಾಪ್ ನ ನಾನು ಆರ್ ಬಾರ್ ಡಿವೈಡೆಡ್ ಬೈ ಆರ್ ಅಂತ ಬರೆದ್ರೆ, ಇದೇ ಜಾಗದಲ್ಲಿ ನಾನು ಡಿ ಬಿ ನ ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಡಿ ಬಿ ಬಾರ್, ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಮ್ಯೂ ನಾಟ್ ಬೈ 4 ಪೈ ಐ ಡಿಎಲ್ ಬಾರ್ ಡಿವೈಡೆಡ್ ಬೈ ಆರ್ ಕ್ಯಾಪ್ ಜಾಗದಲ್ಲಿ ನಾನೇನ್ ಬರೀಬಹುದು? ಆರ್ ಬಾರ್ ಡಿವೈಡೆಡ್ ಬೈ ಆರ್. ಆಲ್ರೆಡಿ ಇಲ್ಲಿ ಆರ್ ಇದೆ, ಆರ್ ಸ್ಕ್ವೇರ್ ಮತ್ತೆ ಆರ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಆರ್ ಕ್ಯೂಬ್ ಬರುತ್ತೆ. ದಿಸ್ ದಿ ವೆಕ್ಟರ್ ಫಾರ್ಮೆಟ್. ಬಟ್ ದ ಟಾಪಿಕ್ ಆಫ್ ಟುಡೇಸ್ ಸೆಷನ್ ಈಸ್ ನಾಟ್ ಟು ಲರ್ನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಪಿ ಡ್ಯೂ ಟು ಸ್ಮಾಲ್ ಎಲಿಮೆಂಟ್. ಅಂದ್ರೆ ಈ ಚಿಕ್ಕ ಜಾಗದಿಂದ ಅಲ್ಲ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕಾರದು. ದೊಡ್ಡ ಲೀನಿಯರ್ ಕಂಡಕ್ಟರ್ ಇಲ್ಲ ದೊಡ್ಡ ಆರ್ಕ್ ಇದ್ರೆ ಹೆಂಗ್ ಕಂಡುಹಿಡಿಯೋದು? ಹೌ ಟು ಕ್ಯಾಲ್ಕುಲೇಟ್ ಇಟ್? To calculate that, if we calculate for a small length, to calculate for overall big length, what do we need to do? We have to do it. Total magnetic field at a point P is integration of dB. ಅಂದ್ರೆ ಡಿ ಬಿ ಅನ್ನೋದು ಈ ಡಿ ಎಲ್ ಇಂದ ಬಂದಿರೋ ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತು ಅಂತಂದ್ರೆ, ಈ ತರ ಎಷ್ಟು ಡಿ ಎಲ್ ಇದೆ ಎ ಇಂದ ಬಿ ಗೆ? ತುಂಬಾ ಜಾಸ್ತಿ ಇದೆ. ಅದರಿಂದ ಬರೋದ್ನೆಲ್ಲ ನಾನು ಏನ್ ಮಾಡ್ತಾ ಹೋಗ್ಬೇಕು? ಆಡ್ ಮಾಡ್ಬೇಕು. ಅಂದ್ರೆ ಏನರ್ಥ? ಈ ಡಿ ಎಲ್ ಇಂದ ಇಲ್ಲಿ ಬಂದಿರೋದು 1 ಟೆಸ್ಲಾ ಅನ್ಕೊಳ್ಳೋಣ, ಹಾಗೆ ನೆಕ್ಸ್ಟ್ ಡಿ ಎಲ್ ಇಂದ ಎಷ್ಟು ಬರುತ್ತೆ, ನೆಕ್ಸ್ಟ್ ಡಿ ಎಲ್ ಇಂದ ಎಷ್ಟು ಬರುತ್ತೆ, ಅದೇ ರೀತಿ ಅದನ್ನೆಲ್ಲ ಆಡ್ ಮಾಡ್ತಾ ಹೋಗ್ಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ದಿ ಸಮೇಶನ್. ಯಾಕಪ್ಪ ಅಂದ್ರೆ ನಂಗೆ ಈ ತರ ಎಷ್ಟು ಡಿ ಎಲ್ ಇದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲಿಂದ ಎಲ್ಲಿಗಿದೆ ಅಂತ ಗೊತ್ತು. ಬಿ ಎ ಇಂದ
ಬಿಗೆ ಆ ಸಮೇಶನ್ ಈಸಿ ಮಾಡೋದೆ ದ ಒನ್ ವಿಚ್ ವಿಲ್ ಟೇಕ್ ಕೇರ್ ಆಫ್ ದಿ ಸಮೇಶನ್ ಈಸಿಲಿ ಓರ್ ಎನಿ ನಾನ್ ಲೀನಿಯರ್ ಕರ್ವ್ ಇಸ್ ಇಂಟಿಗ್ರೇಷನ್. ಹೆನ್ಸ್ ಐ ನೀಡ್ ಟು ಇಂಟಿಗ್ರೇಟ್ ಫ್ರಮ್ ಎ ಟು ಬಿ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನಂಗೆ ಏನ್ ಬರುತ್ತೆ, ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಇದು ಜನರಲ್. ದ ಟಾಪಿಕ್ ಆಫ್ ಟುಡೇ ಸೆಷನ್ ಈಸ್ ನಾಟ್ ಜನರಲ್. ಬೇಸಿಕಲಿ ಮಕ್ಕಳ ಇದು ಡಯಾಗ್ರಾಮ್ ಮತ್ತೆ ಇಷ್ಟು ಬರ್ದು ಇದನ್ನ ಬರೆಯೋದಕ್ಕೆ ನಿಮ್ಗೆ 3 ಮಾರ್ಕ್ಸ್ ಬೋರ್ಡ್ ಎಕ್ಸಾಂಪಲ್ ಕೇಳ್ತಾರೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಬಯೋಟ್ ಸವರ್ಟ್ಸ್ ಲಾ. ನಾವು ಯೂಸಿಂಗ್ ದಿಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್. ಒಂದು ಕರೆಕ್ಟ್ ಕಂಡಕ್ಟರ್ ಸ್ಟ್ರೈಟ್ ಆಗಿದೆ. ಕಂಡಕ್ಟರ್ ಅಂದ್ರೆ ಗೊತ್ತಲ್ಲ, ಮೆಟಾಲಿಕ್ ವೈರ್ ಅನ್ಕೊಳ್ಳಿ. ಸ್ಟ್ರೈಟ್ ಆಗಿದೆ, ಅದ್ರ ಕರೆಂಟ್ ಹೋಗ್ತಾ ಇದೆ. ಅದು ಸುತ್ತ ಒಂದೊಂದು ಜಾಗದಲ್ಲಿ, ಒಂದೊಂದು ಜಾಗ ಅಂದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹಾಗೆ ಒಂದು ಆರ್ಕ್ ಇದೆ, ವೈರ್ ನ ಆರ್ಕ್ ಶೇಪ್ ಅಲ್ಲಿ ಬೆಂಡ್ ಮಾಡ್ಬಿಟ್ಟು ವಾಟ್ ವಿಲ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಆರ್ಕ್ ಇಫ್ ಕರೆಂಟ್ ಹೋಗ್ತಾ ಇದ್ರೆ. ಅವೆರಡು ಕಂಬೈನ್ ಮಾಡಿದ್ರೆ ಎಲ್ಲಿ ಬರುತ್ತೆ, ಹೇಗ್ ಬರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಸಿಚುಯೇಷನ್ ವಿ ನೀಡ್ ಟು ಲರ್ನ್. ದಟ್ಸ್ ವಾಟ್ ದಿ ಆಕ್ಚುಯಲ್ ಟಾಪಿಕ್ ಆಫ್ ದಿ ಡೇ. ದಿಸ್ ಇಸ್ ಬ್ರೀಫ್ ಇಂಟ್ರೊಡಕ್ಷನ್ ಗೈಸ್. ಇಲ್ಲಿ ಇಂಪಾರ್ಟೆಂಟ್ ಡೈರೆಕ್ಷನ್ ಬಗ್ಗೆ ಐಡಿಯಾ ಇರಬೇಕು. ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಕಂಟೈನಿಂಗ್ ಆರ್ ಬಾರ್ ಅಂಡ್ ಡಿ ಎಲ್ ಬಾರ್. ನೌ let us start today's topic, where majority guys in the majority of the all competitive exams, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾನು ಇವತ್ತು ಮಾಡೋ ಟಾಪಿಕ್ ಅಲ್ಲಿ ಒಂದ್ ಅಥವಾ ಎರಡು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರು ಇದ್ದೇ ಇರುತ್ತೆ. ಸೊ ಹೆನ್ಸ್ ಲೆಟ್ us start doing that, right? So now let me take a color chalk, hopefully it can be visible. ನಾನು the first one, ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಲೀನಿಯರ್ ಕಂಡಕ್ಟರ್ ಕಂಡುಹಿಡಿತೀನಿ. ನಾನು ಅನ್ಕೋತೀನಿ ಎ ಬಿ ಅನ್ನೋದು ಲೀನಿಯರ್ ಕಂಡಕ್ಟರ್ ಕಣ್ಣಿಗೆ ಕಾಣಿಸ್ತಿದೆ. ಲೆಟ್ ಮಿ ಕನ್ಸಿಡರ್ ಎ ಬಿ ಇಸ್ ಎ ಮೆಟಾಲಿಕ್ ವೈರ್ ಆರ್ ಎ ಮೆಟಾಲಿಕ್ ವೈರ್ ಆರ್ ಎ ಕಂಡಕ್ಟರ್ ಅಲೋಯಿಂಗ್ ಎ ಕರೆಂಟ್ ಐ ಥ್ರೂ ಇಟ್. ಅದ್ರೊಳಗಡೆ ಹೋಗ್ತಾ ಇರೋ ಕರೆಂಟ್ ಸ್ಟ್ರೆಂತ್ ಎಷ್ಟು, ಐ ಅಂತೆ. ಸೊ ದಟ್ಸ್ ವಾಟ್ ಐ ಅಸ್ಯೂಮ್ಡ್. ನಾವ್ ಮೈ ಏಮ್ ಇಸ್ ಟು ಕ್ಯಾಲ್ಕುಲೇಟ್. ಮಕ್ಕಳ ಇಲ್ಲೆಲ್ಲೋ ಬರ್ಕೋತೀನಿ, ಮಧ್ಯಕ್ಕೆ ಬೇಕಾಗಿಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಈ ಪಿ ಅನ್ನೋ ಜಾಗದಲ್ಲಿ ಮೈ ಏಮ್ ಇಸ್ ಟು ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು entire current carrying wire, entire current carrying conductor which is in the form of which shape, straight conductor. ಹೆಂಗ್ ಕಂಡುಹಿಡಿಬಹುದು? To calculate that, as I already told, one small element ಇಂದ ಕಂಡುಹಿಡಿದು ಎಲ್ಲ ಇಂಟಿಗ್ರೇಟ್ ಮಾಡಬೇಕು. ಬಟ್ ಆ ಇಂಟಿಗ್ರೇಷನ್ ಮಾಡಿದ್ರೆ ಬರೋ ರಿಸಲ್ಟ್ ಯಾರು ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೇಳಲ್ಲ, ಯಾವ್ದ್ರಲ್ಲೂ ಕೇಳಲ್ಲ. ಬಟ್ ಐಡಿಯಾ ಇರ್ಬೇಕು ಇಂಟಿಗ್ರೇಷನ್, ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಹೆನ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ ಓನ್ಲಿ ದಿ ಫೈನಲ್ ರಿಸಲ್ಟ್. ಸೊ ನಾವು ಆ ಫೈನಲ್ ರಿಸಲ್ಟ್ ಎಷ್ಟಿರುತ್ತಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಅನ್ಕೊಳ್ಳೋಣ ಮಕ್ಳ. ಆರ್ ಈ ತರ ಸಿಂಬಲ್ ಕೊಡ್ತೀನಿ ನಿಮ್ಗೆ ಈಸಿ ಆಗ್ಲಿ ಅಂತ. ಈ ಕಂಡಕ್ಟರ್ಗೂ, ಈ ಲೀನಿಯರ್ ಕಂಡಕ್ಟರ್ಗೂ ಮತ್ತೆ ನಾನು ಕಂಡುಹಿಡಿತಾ ಇರೋ ಜಾಗಕ್ಕೂ, ದಟ್ ಮೀನ್ಸ್ ದ ಪಾಯಿಂಟ್ ವೇರ್ ಐ ಆಮ್ ಕ್ಯಾಲ್ಕುಲೇಟಿಂಗ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ and the current carrying conductor are having a perpendicular separation of r perpendicular. It means the point P is at a distance, is at perpendicular distance of r from AB. AB ಅನ್ನೋ ವೈರ್ ಇಂದ r ಅನ್ನೋದು perpendicular distance ನೋಡಿ 90 ಡಿಗ್ರಿ ಇದೆ. Now I am going to call this angle as theta 1. The angle made by, ನೋಡಿ ಮಕ್ಕಳ, angle made by one end which is that upper end ತಗೋತಾ ಇದೀನಿ. One end B with respect to P along its perpendicular distance is theta 1. ಅಂದ್ರೆ theta 1 is the angle between this perpendicular line and the line joining B and P. ಈ B ಮತ್ತೆ P ನ ಜಾಯಿನ್ ಮಾಡಿದ್ರೆ ಬರೋ ಆಂಗಲ್ ನ theta 1. ಅದು ಯಾರ ಜೊತೆ, R ಜೊತೆ. ಹಾಗೆ in case ಈ ಎ ಪಿ ನು ಮತ್ತೆ ಎ ನ ಜಾಯಿನ್ ಮಾಡಿದ್ರೆ, if I join P and A, the angle made by the AP line joining another end of the wire with respect to this perpendicular distance, I'm going to call it as theta 2. I'm going to call it that as theta 2. Now then the magnetic field at the point P after doing the derivation, how much we are going to get? It means mu naught I divided by 4 pi perpendicular distance. Guys, this symbol very important. Perpendicular distance from point to the conductor. Which conductor? Linear conductor. Into sine of theta 1 plus sine of theta 2. ಈ ರಿಲೇಷನ್ ನ ನಾವು ಸ್ವಲ್ಪ ಮೆಮೊರಿನಲ್ಲಿ ಇಟ್ಕೋಬೇಕು.
Based on this only, we can solve many problems. Based on this only, we can solve many problem, and this is general. This is general condition. This we have to do it for special conditions. What are the special conditions? These are the special conditions which will be asked in your competitive exam, makla. These are the special condition will be asked in your competitive exam. First on the example tagotini. First example is, I'll take the simplest one. ನಿಮ್ಗೆ ಇಲ್ಲಿ ಚುಕ್ಕಿಗಳು ಕಾಣಿಸ್ತಾ ಇರಬೇಕು, ಡಾಟ್ ಡಾಟ್ ಬರಿತಾ ಇದೀನಿ. ವಾಟ್ ಡಸ್ ಇಂಡಿಕೇಟ್ ಮೀನ್ಸ್, ಈ ತರ ಡಾಟ್ ಡಾಟ್ ಬರ್ದಿದ್ದಾರೆ ಅಂದ್ರೆ ಈ ಎಂಡು ಇನ್ಫಿನಿಟ್ ಹೋಗ್ತಾನೆ ಇದೆ, ಈ ವೈರ್ ಲೆಂತ್ ತುಂಬಾ ಉದ್ದ ಇದೆ ಅಂತ, ಮ್ಯಾಕ್ಸಿಮಮ್ ಇದೆ ಅಂತ. ಅಂಡ್ ಐ ಆಮ್ ಗೋಯಿಂಗ್ ಟು ಫೈನೈಟ್ ದಿಸ್ ಪಾಯಿಂಟ್ ಓ. ನನ್ನ ಕ್ವಶನ್ ಬಂದು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಪಿ ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಫ್ರಮ್ ದಿಸ್ conductor which is finite at one end. Listen my words, they will not give a diagram like this. If they give a diagram like this, it's easier. If they state the question and if they ask you to calculate, then you have to frame this diagram in your mind. ಅಂದ್ರೆ ಈ ತರ ಡಯಾಗ್ರಾಮ್ ಬರಬೇಕು. ಅದು ಹೆಂಗ್ ಬರುತ್ತೆ, ಆ ಫ್ರೇಮ್ ಸ್ಟೇಟ್ಮೆಂಟ್ ನ ಅರ್ಥ ಮಾಡ್ಕೊಂಡಾಗ. ಹೌ ದೇ ವಿಲ್ ಯೂಶಲಿ ಆಸ್ಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ which is at a perpendicular distance r from one end of a one finite end of a, look at here, this finite nan dot dot madilla, one finite end of a conductor having infinite other end. Andre idu other end infinite to one end finite. Sir heng sir ಕಂಡಿಡಿಯೋದು? This is the relation we have to use. How shall I use? Simple. ಮಕ್ಕಳ ಈಗ ನನಗೆ ಥೀಟಾ ಒನ್ ಏನ್ ಅನ್ಕೊಂಡಿದ್ದೆ, ಆ ಒಂದು ಎಕ್ಸ್ಟ್ರೀಮ್ ಎಂಡ್ ಇದ್ರಲ್ಲಿ ಕರೆಂಟ್ ಹೋಗ್ತಾ ಇದೆ, ಈ ಎಕ್ಸ್ಟ್ರೀಮ್ ಎಂಡ್ ಇಂದ ಈ ಪಾಯಿಂಟ್ ಪಿ ಗೆ ಇರೋ ಆಂಗಲ್ ಅನ್ಕೊಂಡಿದ್ದೆ. ನೌ ಯು ಗೈಸ್ ಶುಡ್ ಟೆಲ್ ಮಿ, ಈ ಲೈನ್ ಉದ್ದ ಹೋಗ್ತಾನೆ ಇದ್ರೆ ನೋಡಿ, ತುಂಬಾ ಉದ್ದ ಹೋಗ್ತಾನೆ ಇದ್ರೆ ಈ ಪಾಯಿಂಟ್ಗೂ ಮತ್ತೆ ಈ ಲೈನ್ ಎಕ್ಸ್ಟ್ರೀಮ್ ಎಂಡ್ ಟಚ್ ಆದ್ರೆ ಆಂಗಲ್ ಎಷ್ಟು ಬರ್ಬೋದು, ಎಲ್ಲಿಬ್ರು ಮೀಟ್ ಆಗ್ಬೋದು, ವೇರ್ ದೇ ವಿಲ್ ಮೀಟ್ ಆದ್ರೆ ಅವ್ರಿಬ್ರು ನಡುವಿರೋ ಆಂಗಲ್ ಎಷ್ಟು, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನೋಡಿ ಮಕ್ಳ, ಅನ್ಕೊಳ್ಳೋಣ ಇದೊಂದು ಸಮ್ ಆಂಗಲ್, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಅನ್ಕೊಳ್ಳೋಣ, ಸುಮ್ನೆ ನಾನು ಬರೀತೀನಿ 45 ಡಿಗ್ರಿ. ಲೆಟ್ ಮಿ ಕಾಲ್ ದಿಸ್ ಆಸ್ 45 ಡಿಗ್ರಿ. ವೈರ್ದು ಉದ್ದ ಇನ್ನ ಜಾಸ್ತಿ ಇದೆ, ಸೊ ಈ ಪಾಯಿಂಟ್ ಜಾಯಿನ್ ಮಾಡ್ತಾ ಇದೀನಿ. ಇದು 45 ಡಿಗ್ರಿ ಅಂತ ಜಾಸ್ತಿ 60 ಆಗ್ಬೋದು. ವೈರ್ ಇನ್ನ ಉದ್ದ ಇದೆ, ಇನ್ನ ಜಾಸ್ತಿ ಮಾಡ್ಬೋದು 70 ಡಿಗ್ರಿ. ಆ ರೀತಿ ಇನ್ಫೈನೈಟ್ ಆದ್ರೆ ವಾಟ್ ಇಸ್ ದಿ ಆಂಗಲ್ ಮೇಡ್ ಬೈ ದಿ ಲೈನ್ ಜಾಯಿನ್ ಫ್ರಮ್ ಪಿ ಟು ದಿ ಎಕ್ಸ್ಟ್ರೀಮ್ ಎಂಡ್, ಇದ್ರದ್ದು ಇನ್ಫೈನೈಟ್ ಎಂಡ್ಗೆ ಎಷ್ಟು ಆಂಗಲ್ ಇರುತ್ತೆ ಹೇಳ್ತಾ ಹೋಗಿ. ನೋಡಿ 45 ಇಂದ ಇನ್ಕ್ರೀಸ್ ಆಗ್ತಾ ಇದೆ, ಎಲ್ಲಿ ತನಕ ಇನ್ಕ್ರೀಸ್ ಆಗ್ಬೋದು? ಎನಿಬಡಿ ಕ್ವಿಕ್ ಗೈಸ್. ಈ ಪಿಗೂ ಮತ್ತೆ ಈ ಎಂಡ್ಗೆ ಜಾಯಿನ್ ಮಾಡ್ಕೊಂತಾ ಹೋದ್ರೆ ಎಷ್ಟು ಆಂಗಲ್ ಆಗ್ಬೋದು ಹೋಗ್ತಾ ಇದ್ರೆ? ಎನಿಬಡಿ, ವಾಟ್ ಇಸ್ ದ ಆಂಗಲ್ ಮೇಡ್ ಬೈ ದಿಸ್ ಡಾಟೆಡ್ ಲೈನ್, this dotted line with respect to a line joining P and this infinite end of the wire? Anybody? ಇನ್ಫಿನಿಟಿ ಅಂತ ಹೇಳಿದ್ದಾರೆ, ಆಂಗಲ್ ಇನ್ಫಿನಿಟಿ ಆಗೋದಕ್ಕೆ ಆಗಲ್ಲ ಅಲ್ವಾ? ಓಕೆ, ಈ ಡಯಾಗ್ರಾಮ್ ನ ನಿಮ್ಗೆ ಕೆಳಗಡೆ ಬರ್ದಿ ಇನ್ನ ನೀಟಾಗಿ ಹೇಳೋಣ. ಓಕೆ, ಇದು ಓ ಮಕ್ಳ, ಇದು ಪಿ. ನೋಡಿ ಇನ್ಫೈನೈಟ್ ಅಂದ್ರೆ ಈ ತರ ಉದ್ದ ಇರುತ್ತೆ, ಇನ್ನ ಉದ್ದ ಇದೆ, ನಿಮ್ಗೆ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಉದ್ದ ಅಂದ್ರೆ ತುಂಬಾ ದೊಡ್ಡದು ಅಂತ, ಇನ್ಫೈನೈಟ್ ಮೀನ್ಸ್ ಮ್ಯಾಕ್ಸಿಮಮ್. ಮಕ್ಳ ಅಕಸ್ಮಾತ್ ಇಫ್ ದ ವೈರ್ ಇಸ್ ದಿಸ್ ಮಚ್ ಲೆಂತ್ ಓನ್ಲಿ, ಅಂದ್ರೆ ಈ ವೈರ್ ಬರೀ ಇಷ್ಟೇ ಉದ್ದ ಇದ್ದಿದ್ರೆ ದಿಸ್ ದಿ ಆಂಗಲ್ ಸಮ್ ಟೀಟಾ ಒನ್, ಸಮ್ ಟೀಟಾ ಅಂತ ಕರ್ಕೊಳ್ಳೋಣ. ಅಕಸ್ಮಾತ್ ವೈರ್ ಉದ್ದ ಇಷ್ಟೇ ಇದ್ದಿದ್ರೆ ಆಂಗಲ್ ಇಷ್ಟಿರ್ತಿತ್ತು, ಟೀಟಾ ಡ್ಯಾಶ್. ವೈರ್ ಇಷ್ಟುದ್ದ ಇದ್ದಿದ್ರೆ ಆಂಗಲ್ ಇಷ್ಟಿರ್ತಿತ್ತು. ಈಗ ವೈರ್ ಇಷ್ಟುದ್ದ ಇದ್ರೆ ಗೈಸ್, ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ದಿ ಆಂಗಲ್? ಯಾರಾದ್ರೂ ಹೇಳ್ತೀರಾ? ಮ್ಯಾಕ್ಸಿಮಮ್ ಇನ್ನ ಉದ್ದ ಹೋಗ್ತಾ ಇದ್ರೆ ಈ ಲೈನ್ಗೂ ಆಂಗಲ್ ಎಷ್ಟಾಗಬಹುದು ಮ್ಯಾಕ್ಸಿಮಮ್? ಕ್ಯಾನ್ ಎನಿಬಡಿ ಗೆಸ್, ಪ್ರೆಡಿಕ್ಟ್? ಲುಕ್ ಅಟ್ ಹಿಯರ್, ಸ್ವಲ್ಪ ಇತ್ತು, ನೆಕ್ಸ್ಟ್ ಇಲ್ಲಿಗೆ ಹೋದಾಗ ಜಾಸ್ತಿ ಆಯ್ತು, ಇಲ್ಲಿಗೆ ಹೋದಾಗ ಇನ್ನ ಜಾಸ್ತಿ, ಎಷ್ಟು ಜಾಸ್ತಿ ಹೋಗ್ಬೋದು? ಇನ್ನ ಉದ್ದ ಬರೆದ್ರೆ ವೈರು, ಇನ್ನ ಉದ್ದ ಬರಿತಾನೆ ಹೋದ್ರೆ ಎಲ್ಲಿ ತನಕ ಹೋಗ್ಬೋದು? ಎನಿ ಪ್ರಿಡಿಕ್ಷನ್ ಗೈಸ್, ಕ್ವಿಕ್? ಎಷ್ಟು ಉದ್ದ ಹೋಗ್ಬೋದು? ಎನಿಬಡಿ? ನೋಡಿ, ನಾನೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಚಿಕ್ಕ ಆಂಗಲ್ ಒಂದು 45, ನೆಕ್ಸ್ಟ್ ಒಂದು 60, ನೆಕ್ಸ್ಟ್ 70, ಎಲ್ಲಿ ತನಕ ಹೋಗ್ಬೋದು? ಹೋಗ್ತಾ ಹೋಗ್ತಾ ಹೋಗ್ತಾ
ಹೋಗ್ತಾ ಹೋಗ್ತಾ ಇದು ಮ್ಯಾಕ್ಸಿಮಮ್ ನೀವು ನೋಡ್ಕೊಂಡ್ರೆ ಅನ್ಕೊಳ್ಳೋಣ ಇದೆಲ್ಲೋ ಇಲ್ಲೆಲ್ಲೋ ಮೀಟ್ ಆಗ್ತಾ ಇದಾರೆ ಇಬ್ರು, ಅಲ್ಲೆಲ್ಲೋ ಮೀಟ್ ಆಗಿದ್ರೆ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಟೇಕ್ ಹೌ ಮಚ್ ಆಂಗಲ್, 90 ಡಿಗ್ರಿ. ಹೌ ಮಚ್ ಇಟ್ ಕ್ಯಾನ್ ಟೇಕ್ ಮ್ಯಾಕ್ಸಿಮಮ್, 90 ಡಿಗ್ರಿ. ಸೊ ದೇರ್ ಫೋರ್ ಒನ್ ಇನ್ಫೈನೈಟ್ ಎಂಡ್ ಇತ್ತು ಅಂದ್ರೆ ಇದು ಇನ್ಫೈನೈಟ್, ಇದು ಫೈನೈಟ್ ಎಂಡ್ ಓ. ಈ ಜಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕಾದ್ರೆ ದ ಆಂಗಲ್ ಮೇಡ್ ಬೈ ದಿ ಲೈನ್ ಜಾಯ್ನಿಂಗ್ ಪಿ ಟು ದಿಸ್ ಎಂಡ್ ವಿಲ್ ಬಿ ಹೌ ಮಚ್ ಆಗಿರುತ್ತೆ, ಇದು ಎಷ್ಟಾಗಿರುತ್ತೆ, 90 ಡಿಗ್ರಿ. ಟೀಟಾ ಒನ್ 90 ಡಿಗ್ರಿ ಇರುತ್ತೆ. ದಿಸ್ ಟೀಟಾ ಒನ್ ವಿಲ್ ಬಿ 90 ಡಿಗ್ರಿ. ಅದೇ ಅದರ್ ಎಂಡ್, ಅದರ್ ಎಂಡ್ ಅಂದ್ರೆ ನೋಡಿ ಈ ಎಂಡ್ ಎ, ಬಟ್ ಇಲ್ಲಿ ಎ ಇಲ್ವೇ ಇಲ್ಲ ಸರ್, ಇದೆ ಅದರ್ ಎಂಡ್ ಆಗಿದೆ. ದೆನ್ ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಇಸ್ ದಿ ಆಂಗಲ್ ಮೇಡ್ ಬೈ ಪಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಎಂಡ್? ದಟ್ ಅನದರ್ ಎಂಡ್ ಇಟ್ ಸೆಲ್ಫ್ ಇಸ್ ಹಿಯರ್. ಅನದರ್ ಎಂಡ್ ಮತ್ತೆ ಈ ಲೈನ್ ಇಬ್ರು ಒಟ್ಟಿಗೆ ಇದ್ರೆ ದಟ್ ಮೀನ್ಸ್ ಈ ಲೈನ್ ತುಂಬಾ ಚಿಕ್ಕದಾಗ್ಬಿಟ್ಟಿದೆ. ಈ ಲೈನ್ ತುಂಬಾ ಚಿಕ್ಕದಾದ್ರೆ ನೋಡಿ ಈ ಆಂಗಲ್ ಏನಾಗ್ಬಿಡುತ್ತೆ ನೋಡಿ, ಇದು ಡಸ್ಟರ್ ಇವೆರಡು ಪಾಯಿಂಟ್ ನ ಲೈನ್ ಜಾಯಿನ್ ಮಾಡ್ತಾ ಇದೆ. ಈ ಲೆಂತ್ ಕಡಿಮೆ ಆಯ್ತು, ಎ ಲೆಂತ್ ಕಡಿಮೆ ಆಯ್ತು, ಸೊ ಡಸ್ಟರ್ ಹಿಂಗ್ ಬಂತು. ಇನ್ನ ಕಡಿಮೆ ಆಯ್ತು, ಹಿಂಗ್ ಬಂತು. ಸೊ ಡಸ್ಟ್ ಈ ಲೈನ್ ಆಲ್ಮೋಸ್ಟ್ ಇಲ್ಲಿಗೆ ಬಂದ್ಬಿಟ್ರೆ ಈ ಲೈನು ಮತ್ತೆ ಡಾಟೆಡ್ ಲೈನ್ ಎರಡು ಓವರ್ಲ್ಯಾಪ್ ಆಗ್ಬಿಟ್ಟು ಆಂಗಲ್ ಎಷ್ಟಾಗುತ್ತೆ, ಟೀಟಾ ಟು 0 ಡಿಗ್ರಿ ಇರುತ್ತೆ. ಇವೆರಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನೈಟ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಬೈ 4πr. ಆರ್ ಅನ್ನೋದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಸೈನ್ ಟೀಟಾ ಒನ್ ಸೈನ್ 90 ಡಿಗ್ರಿ ನಾವು ಒನ್ ಅನ್ಕೋಬಹುದು, ಸೈನ್ 0 ಈಸ್ 0. ಸೊ ಹೆನ್ಸ್ ನಾವು ಇದನ್ನ ಹಾಗೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಗಳಲ್ಲಿ ಯೂಸ್ ಮಾಡ್ತೀವಿ. ಐ ಜಸ್ಟ್ ಶೋನ್ ಹೌ ವಿ ಅರೈವ್ಡ್. But problem, when we are doing the problem, every time we will not apply this relation. What we will do? What is the magnetic field at any point perpendicular to the finite, perpendicular to the conductor, which is finite at one end, infinite at nodi infinite at one end, is equal to mu naught I by 4 pi r. ಯಾವ ರಿಲೇಷನ್ ಯೂಸ್ ಮಾಡಿದ್ವಿ? ಸೇಮ್ ರಿಲೇಷನ್ ಯೂಸ್ ಮಾಡಿದ್ವಿ. ಈಗ ನಿಮ್ನ ಕೇಳ್ತೀನಿ, ಐ ವಾಂಟ್ ದಿಸ್ ಆನ್ಸರ್ ಫ್ರಮ್ ಯುವರ್ ಸೈಡ್. ಸಪೋಸ್ ಎಕ್ಸಾಂಪಲ್ ಬಿ, ರಾಡ್ ಇನ್ಫೈನೈಟ್ ಬೋತ್ ದಿ ಎಂಡ್, ಈ ಎಂಡು ಇನ್ಫೈನೈಟ್ ಇದೆ, ಈ ಎಂಡು ಇನ್ಫೈನೈಟ್ ಇದೆ. ನನಗೆ ಈ ಜಾಗದಲ್ಲಿ, ಈ ಜಾಗಕ್ಕೆ ಹೆಸರು ಈಗೇನ್ ತಿರ್ಗಾ ಪಿ ಅಂತ ಕರ್ಕೊಳ್ಳ, ಆಯ್ತು ಬೇಡ, ಓ ಅಂತ ಕರ್ಕೋತೀನಿ, ಇದ ಸಿ ಅಂತ ಕರಿತೀನಿ. ಓ ಸಿ ಗೆ ಡಿಸ್ಟೆನ್ಸ್ ಆರ್. ಯಾರಾದ್ರೂ ಹೇಳ್ತೀರಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಓ ಎಷ್ಟಿರುತ್ತೆ? ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಓ? ಹೆಂಗ್ ಸರ್ ಕಂಡುಹಿಡಿಯೋದು? ಸಿಂಪಲ್, ಇದಕ್ಕೂ ಈ ಲೈನ್ಗೂ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಇದು ಈ ಲೈನ್ ಮೀಟ್ ಮಾಡೋದಿಕ್ಕೆ ಇಲ್ಲೆಲ್ಲಾದ್ರೂ ರೆಫರೆನ್ಸ್ ಇದೆಯಾ? ಸೊ ನೋ, ಸದ್ಯಕ್ಕೆ ಚಾಕೆ. ಸೊ ಇಷ್ಟು ಚಿಕ್ಕ ಲೆಂತ್ ಇದ್ರೆ ಈ ತರ ಇರ್ತಿತ್ತು, ದೊಡ್ಡ ಲೆಂತ್ ಹೋಗಿ 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 ಇಲ್ಲಿ ತನಕ ಹೋಗುತ್ತೆ. ಕೊನೆಗೆ ಇವರಿಬ್ರು ಇಲ್ಲೆಲ್ಲೋ ಮೀಟ್ ಆಗ್ತಾರೆ ಅಂದ್ರೆ ಇದು ಕೂಡ 90 ಡಿಗ್ರಿ, ದೆನ್ ಇದು ಕೂಡ 90 ಡಿಗ್ರಿ. ಟೀಟಾ ಒನ್ ಆಲ್ಸೋ 90 ಡಿಗ್ರಿ, ಟೀಟಾ ಟು ಆಲ್ಸೋ 90 ಡಿಗ್ರಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಫಾರ್ ದಿ ಸೇಮ್ ರಿಲೇಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಓ ಎನಿ ಪಾಯಿಂಟ್ ಡ್ಯೂ ಟು ಇನ್ಫೈನೈಟ್ ಕಂಡಕ್ಟರ್ ಈಸ್, ನೋಡಿ ಎರಡ್ ಸೈಡ್ ಬೋತ್ ದಿ ಸೈಡ್ ಇಟ್ಸ್ ಇನ್ಫೈನೈಟ್, ಡಾಟೆಡ್ ಕೊಟ್ಟಿದ್ದಾರೆ, ದೆನ್ ಇಟ್ ಈಸ್ ಮ್ಯೂ ನಾಟ್ ಐ ಬೈ 4 pi r. Sin 90 degrees also 1, sin 90 degrees also 1, hence magnetic field is mu naught I by 2 pi r. So these two, this we can obtain using Ampere's law also. Instead of doing this, we can obtain this result due to infinite conductor using Ampere's law also. So these two relations will help us to solve majority of the numerical. Due to one end finite, mu naught I by 4 pi r. Due to both the end infinite, mu naught I by 2 pi r. This relation we need to have it in our brain so that we can usually use these relations and we are going to solve some of the competitive exam problem, right? So now, any doubt in this? Guys, any doubt in this? Any doubt? Of course, I can understand that imagining the how much angle it will take time. That's why I shown how it will vary. Any doubt in this? Okay, not getting any response. Probably if you have any doubt in between, you can always ask. Now, I'm going to take one simple problem. Finite also, hopefully you remembered.
Infinite also you should remember. Now, what about if it is finite? How to solve? One problem C. ನಾನೇ ಕೊಟ್ಬಿಡ್ತೀನಿ ನೋಡಿ. ಇದು ಎ, ಇದು ಬಿ. ಈ ಒಂದು ಲೆಂತ್ ಬಂದು ಎಲ್. ನಾನೇ ಕೊಡ್ತಾ ಇದೀನಿ. ಲೆಂತ್ ಎಷ್ಟಿದೆ? ಎಲ್. ನಂಗೆ ಇದು ಮಧ್ಯ ಮಿಡಲ್ ಪಾಯಿಂಟ್ ಎಂ. ಈ ಎಂ ಇಂದ ಈ ಪಾಯಿಂಟ್ ಪಿ ಅನ್ನಕ್ಕೆ ಡಿಸ್ಟೆನ್ಸ್ ಬಂದು ಸ್ಮಾಲರ್. ಎಂ ಈಸ್ ಮಿಡಲ್ ಪಾಯಿಂಟ್. ಮಿಡಲ್ ಪಾಯಿಂಟ್ ಅಂದ್ರೆ ಇವನು ಕೂಡ L/2. This fellow also L/2. So my aim is to calculate magnetic field at point P due to this finite conductor. ಹೆಂಗ ಕ್ಯಾಲ್ಕುಲೇಟ್ ಮಾಡೋದು? ಯೂಸಿಂಗ್ ಸೇಮ್ ರಿಲೇಷನ್. mu naught I by ಕರೆಂಟ್ ಹೋಗ್ತಾ ಇದೆಯಾ? ಎಸ್, ಕರೆಂಟ್ I ಹೋಗ್ತಾ ಇದೆ. 4 pi ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ R ಇದೆ. θ1 ಕಂಡುಹಿಡಿಬೇಕು. ಇದೇ θ1, ಇದನ್ನೇ ನಾವು θ1 ಅಂತ ಕರೆದಿದ್ದು. sin θ1 ಕಂಡುಹಿಡಿಬೇಕು. ಹಾಗೆ sin θ2 ಕಂಡುಹಿಡಿಬೇಕು. ಹೆಂಗ್ ಸರ್ ಕಂಡುಹಿಡಿಯೋದು? ಫ್ರಮ್ ದಿ ಟ್ರಯಾಂಗಲ್ ನೋಡ್ಕೊಳ್ಳಿ. ಎಂ ಪಿ ಎ ಅನ್ನೋದು ಟ್ರಯಾಂಗಲ್. ಎಂ ಪಿ ಎ ಟ್ರಯಾಂಗಲ್ ಇಂದ sin θ1, at least will you tell me this? What is sin θ1 from MPA triangle? ಯಾರಾದ್ರೂ ಬುದ್ಧಿವಂತರು? ಕಮ್ ಆನ್ ಕ್ವಿಕ್. ಏನಪ್ಪ sin θ ಅಂದ್ರೆ? ಆಪೋಸಿಟ್ ಬೈ ಹೈಪೋಟೆನಸ್. ಈ ಥೀಟಾಗ ಆಪೋಸಿಟ್ ಸೈಡ್ ಯಾವ್ದಿದೆ? L/2 ಡಿವೈಡೆಡ್ ಬೈ ಹೈಪೋಟೆನಸ್ ಎಷ್ಟಿದೆ? AP. ಸರ್ ಹೈಪೋಟೆನಸ್ ಗೊತ್ತಿಲ್ಲ ಅಲ್ವಾ? ನಮ್ಗೆ ಗೊತ್ತಿರೋದು MP ಮತ್ತೆ MA. Two sides of a right angle triangle ಗೊತ್ತಿದ್ದಾಗ it's easier to calculate hypotenuse. ಹೇಗೆ? We know AP is square root of AM square plus MP square. AP is square root of AM ಬಂದು L square by 4 plus MP ಬಂದು R square. LCM ತಕೊಂಡ್ರೆ L square plus 4R square divided by 4. Therefore, AP equals root of L square plus 4R square. ಆ ರೂಟ್ ಇಂದ ಆಚೆ ತಕೊಂಡ್ರೆ 4 ನ 2 ಬರುತ್ತೆ. So therefore, this is AP. So therefore, opposite side is AM. Hypotenuse is AP. AP ಬೆಲೆ ಬಂದಿದೆ. ಎಷ್ಟದು? ರೂಟ್ ಆಫ್ L square plus 4R square divided by 2. ಈ 2 ಕ್ಯಾನ್ಸಲ್ ಆಯ್ತು. ಉಳ್ಕೊಳ್ಳೋದು L divided by root of L square plus 4R square. Now you can see this a midpoint. Here also length same, here also length same. This perpendicular also distance same. Then it's bisecting it. Then from the diagram we can say θ1 is same as θ2. If θ1 is same as θ2, then implies sin θ1 is same as sin θ2. Therefore, using this relation, we can calculate magnetic field at a point B as mu naught I divided by 4 pi r. Mu naught I divided by 4 pi r into sin θ1 L divided by root of L square by 4R square. Next, sin θ2 plus L divided by root of L square plus 4R square. Solve ಮಾಡಿದ್ರೆ BP magnetic field is mu naught I divided by 4 pi r. L ಎಷ್ಟೆಲ್ಲ ಇದೆ? 2L. LCM same, root of L square plus 4R square. This is how we can calculate magnetic field at a point P, which is having a perpendicular distance R from the midpoint of a current carrying conductor of length L. Right? So make a note of it, and if you have any doubt, do ask. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್. These are all competitive exam questions, students. Like that, if they give any shape, we can calculate the magnetic field. Now, what we'll do, we'll go for a simplest case. That is, I know
The linear, because of this theta 1 and theta 2, you will find little complex, but it's not due to arc. So now we'll try to calculate magnetic field. At least I expect a better interaction for this particular subtopic. So now let us learn how to calculate magnetic field due to an arc. Let me consider an arc. This is an arc made up of conductor, again having AB, where current is flowing through it. Let me assume, let me write down just a minute. So let me write this small arc enough. Let me assume C be the center of this arc. ಏನ್ ಸರ್ ಸೆಂಟರ್ ಆಫ್ ಆರ್ಕ್ ಅಂದ್ರೆ ಇದನ್ನ ನಾನು ಹಿಂಗೆ ಕಂಪ್ಲೀಟ್ ಮಾಡಿದ್ರೆ ನನ್ಗೊಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ ಅಲ್ಲಿ ಸ್ಮಾಲ್ ಪೋರ್ಷನ್ ನಾವು ಆರ್ಕ್ ಅಂತ ಕರಿತೀವಿ. ಇಫ್ ಕರೆಂಟ್ ಇಸ್ ಪಾಸಿಂಗ್ ಥ್ರೂ ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವಿಚ್ ಇನ್ ದಿ ಶೇಪ್ ಆಫ್ ಆರ್ಕ್ ವಿತ್ ಸಬ್ಟೆನ್ಸ್ ಅನ್ ಆಂಗಲ್. ಈ ಆರ್ಕ್ ನೋಡಿ, ಒನ್ ಎಂಡ್ ಆಫ್ ದಿ ಆರ್ಕ್ ಅನದರ್ ಎಂಡ್ ಆಫ್ ದಿ ಆರ್ಕ್ ಎಷ್ಟು ಆಂಗಲ್ ಮಾಡ್ತಿದೆ ಅಂತೆ, ಟೀಟಾ ಮಾಡ್ತಿದೆ ಅಂತೆ. ರೇಡಿಯಸ್ ಬಂದು ಸ್ಮಾಲ್ ಆರ್ ಇದೆ ಅಂತ ನಾನು ಅನ್ಕೋತಾ ಇದೀನಿ. ಲೆಟ್ ಸ್ಮಾಲ್ ಆರ್ ಬಿ ದಿ ರೇಡಿಯಸ್ ಆಫ್ ದಿ ಆರ್ಕ್ and theta be the angle subtended at the center. Subtend ಅಂದ್ರೆ ಈ ಎರಡು ಆರ್ಕ್ ಈ ಸೆಂಟ್ರಲ್ ಮಾಡಿರೋದು, subtended by the arc at the center. Then current is I ಆದ್ರೆ magnetic field at the center of this arc is equals to mu naught I theta divided by 4 pi r. Again after doing the integration, so again ಇಲ್ಲೂ ಕೂಡ ನಾನು ಇಂಟಿಗ್ರೇಷನ್ ತೋರಿಸಿಲ್ಲ. After doing the integration, if we calculate what is the magnetic field due to this arc, subtends an angle theta at the center is mu naught I theta by 4 pi r. Now ಇದ್ರ ಡೈರೆಕ್ಷನ್ ಕಂಡಿಡ್ಕೋಬೇಕು ಮಕ್ಕಳ. How to calculate direction for a curve, arc? It's not straight line. It's simple. Again we need to use right hand thumb rule. Earlier I told if the current is flowing through a linear conductor, I can put my thumb exactly in the direction of conductor. Assume ಈ ಚಾಕ್ ಮೇಲೆ, ಚಾಕ್ ಒಳಗಡೆ ಮೇಲೆ ಕರೆಂಟ್ ಹೋಗ್ತಾ ಇದೆ. ದೆನ್ ಈ ಥಂಬ್ ನ ನಾನು ಚಾಕ್ ಒಳಗೆ ಮೇಲೆ ಇಟ್ಕೋಬೇಕು. ದೆನ್ ಐ ಶುಡ್ ಕರ್ಲ್ ದಿ ಫಿಂಗರ್ಸ್, ರೈಟ್ ಹ್ಯಾಂಡ್ ಫಿಂಗರ್ಸ್, ಸಚ್ ದಟ್ ನಾನು ಯಾವ್ಯಾವ ರೀತಿ ಕರ್ವ್ ಮಾಡ್ತಾ ಹೋಗ್ತೀನಿ ನೋಡಿ, ಹೆಂಗೆ ಕರ್ವ್ ಮಾಡ್ತೀನೋ ಆ ರೀತಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅಂದ್ರೆ ಅರ್ಥ, ಈ ಜಾಗದಲ್ಲಿ ನಾನು ಹಿಂಗ್ ಕರ್ಲ್ ಮಾಡಿದ್ರೆ ಇಂಟು ಇದೆ, ಈ ಜಾಗದಲ್ಲಿ ನಾನು ಹಿಂಗ್ ಕರ್ಲ್ ಮಾಡಿದ್ರೆ ಇಂಟು ಇದೆ. ಅದೇ ನನಗೆ ಈ ಜಾಗದಲ್ಲಿ ಬೇಕು ಅಂದ್ರೆ ನಾನು ಹಿಂಗ್ ಕರ್ಲ್ ಮಾಡಕ್ ಆಗಲ್ಲ, ಕರ್ಲ್ ಮಾಡ್ಕೊಂಡು ಹೋದ್ಮೇಲೆ ಹಿಂಗ್ ಬರುತ್ತೆ ನೋಡಿ. ಈ ಜಾಗದಲ್ಲಿ ಯಾವ ಕಡೆ ನಾನು ಫಿಂಗರ್ ತೋರಿಸ್ತಾ ಇದೆ, ಔಟ್ವರ್ಡ್ ತೋರಿಸ್ತಾ ಇದೆ. ಸೊ ಅದಕ್ಕೆ ಲೀನಿಯರ್ ಕಂಡಕ್ಟರ್ಗೆ ಯೂಶಲಿ 3-4 ರೀತಿ ನಾವು ಡಿಫೈನ್ ಮಾಡಬಹುದು ಡೈರೆಕ್ಷನ್ ಆಫ್ ದಿ ಕಂಡಕ್ಟರ್. ಸಿಂಪಲ್, ವೆನ್ ಎವರ್ ಯು ಪ್ಲೇಸ್ ಥಂಬ್ in the direction of conductor, okay, in the direction of conductor, if your palm is showing, if your palm is towards the point, then the current magnetic field is outward. ನೋಡಿ ನಾನು ಇಟ್ಟರೆ ಇಲ್ಲಿ ಔಟ್ವರ್ಡ್ ಬರುತ್ತೆ. ಬಟ್ ಐ ಕೆನಾಟ್ ಪುಟ್ ನಾನು ಈ ತಮ್ನ ಹಿಂಗ್ ಇಟ್ಬಿಟ್ಟು ಈ ಸೈಡ್ಗೆ ನನ್ನ ಪಾಮ್ ಬರ್ಸಕ್ಕಾಗಲ್ಲ ನೋಡಿ, ನಾನು ಇದನ್ನ ಹಿಂಗ್ ಬರ್ಸಕ್ಕಾಗಲ್ಲ. ಬರ್ಸ್ಬೇಕು ಅಂದ್ರೆ ಅಗೇನ್ ಐ ಹ್ಯಾವ್ ಟು ಬೆಂಡ್ ಇಟ್ ಲೈಕ್ ದಿಸ್, ಸಚ್ ದಟ್ ಈ ಸೈಡ್ ಅಲ್ಲಿ ಏನ್ ಬರುತ್ತೆ, ಪಾಮ್ ಬರಲ್ಲ, ಅದಕ್ಕೆ ಆಪೋಸಿಟ್ ಯು ಕ್ಯಾನ್ ಸಿ ದಿ ರಿಸ್ಟ್ ಕಣ್ಣಿಗೆ ಕಾಣುತ್ತೆ. ರಿಸ್ಟ್ ಯಾವ ಸೈಡ್ ಇರುತ್ತೋ ಅಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು, ಪಾಮ್ ಯಾವ ಸೈಡ್ ಬರುತ್ತೋ ಅಲ್ಲೆಲ್ಲ ಔಟ್ವರ್ಡ್. ಸೊ ಇದೊಂದು ಸ್ವಲ್ಪ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಕಂಡಕ್ಟರ್ ಹಿಂಗಿದೆ ಅಲ್ವಾ, ಈ ಟೈಮಲ್ಲಿ ಫಿಂಗರ್ಸ್ ನ ಹಿಂಗಿಡಿ, ಈ ಕಡೆ ಹಿಂಗೋಗುತ್ತೆ, ಹಿಂಗ್ ಹೋದ್ಮೇಲೆ ಹಿಂಗೆ ಕರ್ಲ್ ಮಾಡ್ಬೇಕು, ಹಿಂಗೆ ಕರ್ಲ್ ಮಾಡ್ಕೊಂಡು ಹೀಗೆ ಇಟ್ಕೊಂಡ್ರೆ ಇನ್ ನೋಡಿ ಫಿಂಗರ್ಸ್ ಯಾವ ಕಡೆ ಬರ್ತಿದೆ, ನಿಮ್ ಕಡೆ ಬರ್ತಿದೆ. ನಿಮ್ ಕಡೆ ಬರ್ತಿದೆ ಅಂದ್ರೆ ಈ ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್. ಔಟ್ವರ್ಡ್ ನ ನಾವು ಈ ತರ ಡಾಟ್ ಬರ್ದು ಹಿಂಗ್ ತೋರಿಸ್ತೀವಿ ನಿಮ್ ಕಡೆಗೆ ಇಂಟು ಹೀಗೆ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀಜನ್ ಅಲ್ಲಿ ಸರ್ಕಲ್ ಆಗಿ ಸುತ್ತುತ್ತಾ ಇದೆ. ಸರ್ಕಲ್ ಆಗಿ ಸುತ್ತುತ್ತಾ ಇದೆ ಅಂದ್ರೆ ಈ ಕಡೆಗೆ ನೋಡಿ ಇಂಟು ಹೋಗಿದೆ, ಈ ಕಡೆಯಿಂದ ಆಚೆ ಬಂದು ಈ ಜಾಗದಲ್ಲಿ ಆಚೆ ಬರ್ತಿದೆ, ಈ ಜಾಗದಲ್ಲಿ ಆಚೆ ನಿಮ್ ಕಡೆ ಬರ್ತಿದೆ, ಈ ಜಾಗದಲ್ಲಿ ಇಂಟು ಹೋಗ್ತಾ ಇದೆ. ನಾವು ಫಾರ್ ಅನ್ ಆರ್ಕ್ ಇದು ವೈಸ್ ವರ್ಸ. ಫಾರ್ ಅನ್ ಆರ್ಕ್ ಇಟ್ ಇಸ್ ವೈಸ್ ವರ್ಸ. ಹೇಗಪ್ಪ ವೈಸ್ ವರ್ಸ ಆಗತ್ತೆ ಅಂದ್ರೆ, ಇಫ್ the magnetic field, if you are interested to calculate at the center of an arc,
ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಸೆಂಟರ್ ಆಫ್ ದಿ ಕರೆಂಟ್ ಕ್ಯಾರಿಂಗ್ ಆರ್ಕ್ ಅಲ್ಲಿ ಕಂಡುಹಿಡಿಬೇಕು ಅಂದ್ರೆ ಯು ಕ್ಯಾನ್ ರೆಪ್ರೆಸೆಂಟ್ ಯುವರ್ ರೈಟ್ ಹ್ಯಾಂಡ್ ಫಿಂಗರ್ಸ್ ಆಸ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ ನಾನು ಡೈರೆಕ್ಷನ್ ಆಫ್ ಕರೆಂಟ್ ನೋಡಿ ಆರ್ಕ್ ಅಲ್ಲೇ ಇಟ್ಟಿದ್ದೀನಿ. ದೆನ್ ಇಫ್ ಯು ಸ್ಟ್ರೆಚ್ ದಿ ರೈಟ್ ಹ್ಯಾಂಡ್ ಥಂಬ್, ಯಾವ ಕಡೆ ತೋರಿಸುತ್ತೋ ದಟ್ ವಿಲ್ ಬಿ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಆರ್ಕ್. ಅಂದ್ರೆ ತಮ್ಮ ಯಾವ ಕಡೆ ಹೋಗ್ತಿದೆ, ಇಂಟು, ಅಂದ್ರೆ ಈ ಜಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಇದೆ. ಅಪ್ಪಿತಪ್ಪಿ ಅಸ್ಯೂಮ್ ಸೇಮ್ ಆರ್ಕ್ ಮಕ್ಕಳ ಕರೆಂಟ್ ಹಿಂಗ್ ಹೋಗ್ತಿದೆ. ಇವಾಗ ಹೆಂಗಿರುತ್ತೆ, ಅಗೇನ್ ಐ ಶುಡ್ ಪುಟ್ ದಿ ಫಿಂಗರ್ಸ್ ಇನ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ಐ ಶುಡ್ ಕರ್ಲ್ ದಿ ಫಿಂಗರ್ ಇನ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಬಿಕಾಸ್ ಇದು ನಾನ್ ಲೀನಿಯರ್ ಆರ್ಕ್. ಇಟ್ಕೊಂಡೆ. ಸೊ ಇಟ್ಕೊಂಡಾದ್ಮೇಲೆ ನಾನು ಸ್ಟ್ರೆಚ್ ಮಾಡಿದ್ರೆ ತಮ್ಮ ಯಾವ ಕಡೆ ಹೋಗುತ್ತೆ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಯಾವ ಕಡೆ ಇದೆ, ಔಟ್ವರ್ಡ್. ನಿಮ್ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ, ಸರ್ ಒಂದ್ಸಲ ತಮ್ನ ಕರೆಂಟ್ ಆಗಿ ತಗೋತಾ ಇದ್ರೆ ಒಂದ್ಸಲ ತಮ್ನ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ಸ್ ವೈ ಐ ಟೋಲ್ಡ್ ವೈಸ್ ವರ್ಸ. ಕರೆಂಟ್ ಲೀನಿಯರ್ ಆಗಿದ್ದಾಗ ಫಿಂಗರ್ಸ್ ವಿಲ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟ್ ನಾನ್ ಲೀನಿಯರ್ ಕರ್ವಲ್ ಇದ್ದಾಗ thumb will represent the magnetic field. So now based on this we'll take many examples, then it will be easier for us to understand. Now to check whether you understood or not, I want you guys to tell me the direction and magnetic field of different shape of arcs. ನಾನು ಒಂದೆರಡು ನಾನ್ ಮಾಡ್ತೀನಿ, ಇನ್ ಮಿಕ್ಕಿದ್ ನೀವು ಮಾಡ್ಲೇಬೇಕು. ಸೊ ದೇರ್ಫೋರ್ ಫಸ್ಟ್ ಅಕಸ್ಮಾತ್ ಶೇಪ್ ಕೊಡೋದಕ್ಕೋಸ್ಕರ ನಾನು ನಿಮಗೆ ಹಿಂಗ್ ಶೇಪ್ ತಗೊಂಡಿದ್ದೀನಿ. ಇದು ಕರೆಂಟ್ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ. ಇದು ಎ ಪಿ, ಇದು ಸೆಂಟರ್ ಆಫ್ ದಿ ಆರ್ಕ್ ಓ. ಇದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆಂಗಲ್ ಮಾಡಿದೆ ಅಂತ, ಬಟ್ ಯಾರು ಕೊಡಲ್ಲ, ನಮ್ಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು 90 ಡಿಗ್ರಿ. ಇದ್ರ ರೇಡಿಯಸ್ ಬಂದು ಸ್ಮಾಲ್ ಆರ್. ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಓ ಕಂಡುಹಿಡಿಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಓ ಈಸ್ ಮ್ಯೂ ನಾಟ್ ಐ. ಟೀಟಾ ಎಷ್ಟಿದೆ, 90 ಡಿಗ್ರಿ. ಟೀಟಾ 90 ಡಿಗ್ರಿ ಐ ಕೆನಾಟ್ ಸಬ್ಸ್ಟಿಟ್ಯೂಟ್, ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ರೇಡಿಯನ್. 90 ಡಿಗ್ರಿ ಅಂದ್ರೆ π/2 ಡಿವೈಡೆಡ್ ಬೈ 4π. ರೇಡಿಯಸ್ ಈ ಸ್ಮಾಲ್ ಆರ್. ಪೈ ಕ್ಯಾನ್ಸಲ್ ಆಯ್ತು. ಆನ್ಸರ್ ಬಂದು ಮ್ಯೂ ನಾಟ್ ಐ 2 4s 8 ಆರ್. ಇದು ಮ್ಯಾಗ್ನಿಟ್ಯೂಡ್. ಇಫ್ ಐ ಸಬ್ಸ್ಟಿಟ್ಯೂಟ್ ಇಟ್ ಆಸ್ π/2, ಯಾಕಪ್ಪ ಅಂದ್ರೆ ಇಲ್ಲಿ 90 ಡಿಗ್ರಿ ಇದೆ. ನಾವ್ ಐ ವಾಂಟ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ಕಡೆ ಇದೆ, ಐದರ್ ಇಂಟು ಆರ್ ಔಟ್ವರ್ಡ್. ಹೆಂಗ್ ಹೇಳೋದು, ಪುಟ್ ಯುವರ್ ರೈಟ್ ಹ್ಯಾಂಡ್ ಫಿಂಗರ್ಸ್ ಇನ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಬಿಕಾಸ್ ಕರ್ಲ್ ಇದೆ, ಕರೆಂಟ್ ಕರ್ವ್ ಆಗಿದೆ. ಸೊ ದಟ್ ಮೀನ್ಸ್ ಇಟ್ ಇಸ್ ಟೇಕಿಂಗ್ ಎ ಸರ್ಕ್, ಮೀನ್ಸ್ ಇಸ್ ಟ್ರೈಂಗ್ ಟು ಡೂ ಇನ್ ಅ ನಾನ್ ಲೀನಿಯರ್ ಫ್ಯಾಷನ್. ಇಫ್ ಯು ಪುಟ್ ದಿ, ನೋಡಿ ನಾನು ಕರೆಕ್ಟ್ ಆಗಿ ರೈಟ್ ಹ್ಯಾಂಡ್ ನ ಕರೆಂಟ್ ದಿಕ್ಕೆಲ್ಲ ಇಟ್ಟಿದ್ದೀನಿ. ದೆನ್ ನಾನು ಥಂಬ್ ಸ್ಟ್ರೆಚ್ ಮಾಡಿದ್ರೆ ಥಂಬ್ ಯಾವ ಕಡೆ ಹೋಗ್ತಿದೆ, ಇಂಟು ಒಳಗಡೆ ಹೋಗ್ತಾ ಇದೆ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇಂಟು. ನೌ ಸಿಮಿಲರ್ಲಿ ಸಪೋಸ್ ಅಗೇನ್ ಕರೆಂಟ್ ಕೂಡ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಪಿ ಇಂದ ಕ್ಯೂಗೆ ಹೋಗ್ತಾ ಇದೆ. I'll take the current direction like this. ರೇಡಿಯಸ್ ಬಂದು ಸ್ಮಾಲ್ ಎ, ಸೆಂಟರ್ ನ ಸಿ ಅಂತ ಕರಿತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಬೇಕು. ಕ್ಯಾನ್ ಎನಿಬಡಿ ಟೆಲ್ ಮಿ ಅಟ್ ಲೀಸ್ಟ್ ಆಂಗಲ್ ಸೆಪ್ಟೆಂಡೆಡ್ ಬೈ ದಿ ಆರ್ಕ್. ಆರ್ಕ್ ಅಂದ್ರೆ ಈ ಆರ್ಕ್ ಎಷ್ಟು ಆಂಗಲ್ ಮಾಡಿದೆ ಇಲ್ಲಿಂದ ಇಲ್ಲಿಗೆ, ಅಟ್ ಲೀಸ್ಟ್ ಕ್ಯಾನ್ ಎನಿಬಡಿ ಟೆಲ್ ಮಿ ಕ್ವಿಕ್, ಎಷ್ಟು ಮಾಡಿದೆ ಆಂಗಲ್? ಇಲ್ಲಿಂದ ಇಲ್ಲಿಗೆ ಆಂಗಲ್ ಎಷ್ಟಿದೆ? What is the angle subtended by this arc? Basically this arc in what shape? Semicircle. 180 degree. Very good. Then theta 180 degree andre better is I can express in radian. 180 degree andrunu onde, radian pi radian andrunu onde. So therefore same relation I need to use. Mu naught I theta is pi divided by 4 pi. Radius is a. ಈ ಪ್ರಾಬ್ಲಮ್ ಅಲ್ಲಿ a ಕ್ಯಾನ್ಸಲ್ ಆದ್ರೆ ಮ್ಯೂ ನಾಟ್ ಐ ಬೈ 4 a. At least can anybody tell me now the direction of magnetic field at C? ಹೆಂಗ್ ಮಾಡ್ಬೇಕು, ರೈಟ್ ಹ್ಯಾಂಡ್ ಫಿಂಗರ್ಸ್ ತಂಬಲ್ಲ, ಫಿಂಗರ್ಸ್ ನ ಕರೆಂಟ್ ದಿಕ್ಕಲ್ಲಿ ಹಿಡಿ, ಸ್ಟ್ರೆಚ್ ಮಾಡಿ, ಒಳಗೋಗುತ್ತಾ ಹೊರಗೋಗುತ್ತಾ ಟ್ರೈ ಮಾಡಿ. ಔಟ್ವರ್ಡ್
Very good, Nisarga. It is exactly outward. Finished. Now let us take ಇನ್ಯಾವ್ದು ಆರ್ಕ್ ಇದೆ ತಗೊಳ್ಳೋಣ ಇನ್ನೊಂದು ನೋಡ್ಕೊಳ್ಳಿ ಶೇಪ್ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಸೊ ಐ ಆಮ್ ಟೇಕಿಂಗ್ ದಿ ಶೇಪ್ ಲೈಕ್ ದಿಸ್ just a minute. I'll give a shape. ಆರ್ಕ್ ಸ್ಟಾರ್ಟ್ ಆಗ್ತಾರದಲ್ಲಿ ಎ ನಲ್ಲಿ ಎಂಡ್ ಆಗಿರೋದು ಬಿ ನಲ್ಲಿ ಕರೆಂಟ್ ಹೀಗೆ ಹೋಗ್ತಿದೆ ನಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿ ನಲ್ಲಿ ಬೇಕು ರೇಡಿಯಸ್ ಬಂದು ಕ್ಯಾಪಿಟಲ್ ಆರ್ ಇದೆ ಇದಕ್ಕೆ ಆನ್ಸರ್ ನೀವೇ ಕಂಡುಹಿಡಿಬೇಕು ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಹೇಳಿ ನೋಡೋಣ ನಿಂಗೆ ಮ್ಯೂ ನಾಟ್ ಐ ಬೇಡ ನನಗೆ ಇಲ್ಲಿ ಫಿಲ್ ಅಪ್ ದ ಬ್ಲಾಂಕ್ಸ್ ಮಾಡೋಣ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಈಸ್ ಮ್ಯೂ ನಾಟ್ ಐ ಇಷ್ಟು ಮಾತ್ರ ನಾನು ಬರಿತೀನಿ ಮಿಕ್ಕಿದೇನ್ ಬರುತ್ತೆ ಅಂತ ನೀವು ನಂಗೆ ಹೇಳ್ಬೇಕು ವಾಟ್ ಇಸ್ ದಿ ಡೈರೆಕ್ಷನ್ ಅಂಡ್ ವಾಟ್ ಎಲ್ಸ್ ರಿಮೈನ್ ನೋಡಿ ನಾನು ಇಷ್ಟು ಮಾತ್ರ ಬರೆದು ಬಿಟ್ಟಿದ್ದೀನಿ ಇನ್ ಮಿಕ್ಕಿ ಟೀಟಾ ಬೈ 4 π r ಜಾಗದಲ್ಲಿ ನಾನು ಏನ್ ಬರಿಬೇಕು ಯು ಶುಡ್ ಟೆಲ್ ಅಂಡ್ ಯು ಶುಡ್ ಆಲ್ಸೋ ಲೆಟ್ ಮಿ ನೋ ದಿ ಡೈರೆಕ್ಷನ್ ಹೆಂಗಿದೆ ಸೆಂಟ್ರಲ್ಲಿ ಆಂಗಲ್ ಎಷ್ಟಿದೆ ನೋಡಿದ್ರೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಇಸ್ ದಿ ಆಂಗಲ್ subtended by the arc by looking at the diagram. Okay, first try. Very good. Angle is 273 degree, 270 degree, 270 degree ಅಂದ್ರೂ ಒಂದೇ 3π/2 ಅಂದ್ರೂ ಒಂದೇ ಸೊ ಟೀಟಾ ಜಾಗದಲ್ಲಿ 3π/2 ಅಪ್ಲೈ ಮಾಡಬೇಕು ಆಲ್ರೆಡಿ 4π ಸ್ಮಾಲ್ ಆರ್ ಬಂದು ರೇಡಿಯಸ್ ಇಲ್ಲಿ ಕ್ಯಾಪಿಟಲ್ ಆರ್ ಇದೆ ಕ್ಯಾಪಿಟಲ್ ಆರ್ ಬರಿಬೇಕು ಪೈ ಕ್ಯಾನ್ಸಲ್ ಆಯ್ತು ಸೊ ಬಿ ಸಿ ಈಸ್ ಮ್ಯೂ ನಾಟ್ ಐ ದಟ್ ಇವನ್ 3 ಮ್ಯೂ ನಾಟ್ ಐ ಡಿವೈಡೆಡ್ ಬೈ 8r ಬಂತು 3 ಮ್ಯೂ ನಾಟ್ ಐ ಡಿವೈಡೆಡ್ ಬೈ 8r ಬಂತು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಚೆಕ್ ನಿಸರ್ಗ ಇಸ್ ಇಟ್ ಔಟ್ವರ್ಡ್ ನೋಡಿ ನನ್ನ ಫಿಂಗರ್ಸ್ ಯಾವ ಕಡೆ ಹಾಕ್ಬೇಕು ಹೀಗೆ ಇಡಬೇಕು ಕೆಳಗಡೆ ಹೋಗ್ತಾ ಇದೆ ಆರ್ಕ್ ಹೀಗೆ ಹೋಗ್ತಾ ಇದೆ ಯಾವ ಕಡೆ ಬರುತ್ತೆ ನೋಡಿ ನಾನು ಫಿಂಗರ್ಸ್ ನ ಹೀಗಿಡ್ಬೇಕು ಹಿಂಗ್ ಹೋಗ್ತಾ ಇರೋದು ಕರೆಂಟ್ ಹಿಂಗ್ ಹೋಗ್ತಾ ಇದೆ ಕರೆಂಟ್ ಹೀಗೆ ಹೋಗ್ತಾ ಇದೆ ಕರೆಂಟ್ ಇಸ್ ಗೋಯಿಂಗ್ ಇನ್ ಕ್ಲಾಕ್ ವೈಸ್ ತಮ್ಮ ಯಾವ ಕಡೆ ಬರುತ್ತೆ ವೆರಿ ಗುಡ್ ಇನ್ಸೈಡ್ ಇಟ್ ಇಸ್ ಇನ್ವರ್ಡ್ it is inward so like that if you do it for now we have done this in a different method ನಮ್ಮ ಬೋರ್ಡ್ ಎಕ್ಸಾಮ್ ಡಿರೈವೇಶನ್ ಇದೆ ಡ್ಯೂ ಟು ಲೂಪ್ ಅದರಲ್ಲಿ ನಾವು ಇದೇ ರಿಲೇಷನ್ ಒಬ್ಟೈನ್ ಮಾಡಿದ್ವಿ ಇದೇ ಅಂದ್ರೆ ಯಾವ್ದಪ್ಪ ಅಂದ್ರೆ ಬರೀ ಸರ್ಕಲ್ ನಾವು ಆಂಗಲ್ ಎಷ್ಟು ಸಬ್ಸ್ಟೆಂಡ್ ಮಾಡಿದೆ ಎ ಇಂದ ಎಗೆ ಬಂದಿದೆ ಟೋಟಲ್ ಆಂಗಲ್ ಈಸ್ 360 degree theta is 360 degree for an arc because arc is completely circle then 2π ಆನ್ಸರ್ ಎಷ್ಟು ಬರುತ್ತೆ ಇದೆಲ್ಲ ನಾವು ಕಲ್ತಿದೀವಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಮಿಡ್ ಟರ್ಮ್ ಅಲ್ಲಿ ಬರ್ದಿರ್ಬೋದು ಸೊ ಮ್ಯೂ ನಾಟ್ ಐ 2π ಡಿವೈಡೆಡ್ ಬೈ 4π ರೇಡಿಯಸ್ ನಾನು ಸ್ಮಾಲರ್ ಅಂತಾನೆ ಕೊಡ್ತೀನಿ ಸೊ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮಗೆ ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2r ಅಟ್ ದಿ ಸೆಂಟರ್ ಈಗ ಡೈರೆಕ್ಷನ್ ಹೇಳಿ ನೋಡೋಣ what is the direction what is the direction thumb ಯಾವ ಕಡೆ ಬರುತ್ತೆ ರೈಟ್ ಹ್ಯಾಂಡ್ thumb ನೋಡಿ thumb is towards you that means outward or outside so therefore like this we can calculate now our aim is to calculate ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸರ್ ಬರೀ ಇದೊಂದೇ ಕೊಡ್ತಾರಾ ಎಸ್ ಇಫ್ ಇಟ್ ಇಸ್ ಓನ್ಲಿ ದಿಸ್ ಒನ್ ಇಟ್ಸ್ ಈಸಿಯರ್ ಬಟ್ ದೇ ವಿಲ್ ಕಂಬೈನ್ಡ್ arc and the linear together that's we are going to learn previous years and all even in neat mains and even in CT also this kind of a questions are occurred combination of both
linear and non-linear. Let us take down that. To know that, we should know that mu naught I theta by 2 pi r. Otherwise, at least ಇಷ್ಟು 4 shape ನೆನಪಿರಬೇಕು ನಮಗೆ. Now, let us calculate that. Let's take. Hopefully, you understood this. If you have any doubt in between, you can always interrupt me and ask. What's your doubt? Now, next situation ತಗೊಳ್ಳೋಣ ಈಗ. ಎರಡೂ ಕಂಬೈನ್ ಮಾಡಿ ಸಿಂಪಲ್ ಒನ್ ಪ್ರಾಬ್ಲಮ್ ಇ. ನೋಡಿ ಮಕ್ಕಳ, ಇದು ಕಂಡಕ್ಟರ್. ಕರೆಂಟ್ ಹಿಂಗ್ ಬಂದಿ ಇಲ್ಲಿಂದ ಹೀಗೆ ಹೋಗ್ತಾ ಇದೆ. ಎಲ್ಲಿ ತನಕ ಹೋಗ್ತಾ ಇದೆ? ಇನ್ಫೈನೈಟ್ ತನಕ ಹೋಗ್ತಾ ಇದೆ. ಇದಕ್ಕಿರೋ ಡಿಸ್ಟೆನ್ಸ್ ಸ್ಮಾಲ್ ಆರ್. ಹೀಗೆ ಹೆಂಗ್ ಕಂಡುಹಿಡಿಯೋದು ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ನ? Important guys, I am going to teach you the rules. Remember, here there are 3 conductors. Actually, it's a single conductor which is bent. ಒಂದೇ ವೈರ್ ನ ಈ ರೀತಿ ಬೆಂಡ್ ಮಾಡಿದ್ದಾರೆ. But now we can divide this into 3 parts. 1, ಇದು ಲೀನಿಯರ್ ಅಂದ್ರೆ ಸ್ಟ್ರೈಟ್. ಎರಡನೇದು ಆರ್ಕ್. ಥರ್ಡ್ ಒನ್ ಆಲ್ಸೋ ಸ್ಟ್ರೈಟ್ ಆರ್ ಲೀನಿಯರ್. 3 ಪಾರ್ಟ್ ಮಾಡ್ಕೊಂಡ್ವಿ. ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಈಸ್ ವೆಕ್ಟರ್ ಸಮೇಶನ್. ಯಾಕಪ್ಪ ಅಂದ್ರೆ ಎಲ್ಲಾರು ವೆಕ್ಟರ್ಗಳು. ವೆಕ್ಟರ್ ಸಮೇಶನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಫಸ್ಟ್ ಕಂಡಕ್ಟರ್ ಪ್ಲಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಕಂಡಕ್ಟರ್ ಆರ್ಕ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಥರ್ಡ್ ಕಂಡಕ್ಟರ್. ಸೊ ಈಗ ಒಬ್ಬೊಬ್ರದೇ ಸಾಲ್ವ್ ಮಾಡ್ಬೇಕು. ಬಿಕಾಸ್ ನೀವು ಆಲ್ರೆಡಿ ಕಲ್ತಿದೀವಿ 1 and ಫೈನೈಟ್ ಗೆ ಮ್ಯೂ ನಾಟ್ ಬೈ 4 ಪೈ ಆರ್ ಅಂತ. ಇದು ಫೈನೈಟ್. ಬಟ್ ಇದನ್ನ ಬಳಸ್ಕೋಬೇಕು. ಹೆಂಗ್ ಬಳಸ್ಕೊಳ್ಳೋದು? ಅದಕ್ಕೆ ಮುಂಚೆ ಅಗೈನ್ ರಿಕಾಲ್ ತರ ಈ ಬಿಗಿನಿಂಗ್ ಆಫ್ ದಿ ಕ್ಲಾಸ್ ಅಲ್ಲಿ ವಾಟ್ ವಿ ಹ್ಯಾವ್ ಡನ್, ಐ ಆಮ್ ಗೋಯಿಂಗ್ ಟು ರೈಟ್ ಇಟ್. ಫಸ್ಟ್ ಪಾಯಿಂಟ್, ಇನ್ ಜನರಲ್ ಫಾರ್, ನೋಡಿ ಹಿಂಗೆ ಡಾಟೆಡ್ ಇಲ್ಲೇ ಬರಿತೀನಿ. ಲೆಟ್ ಮಿ ರೈಟ್ ಇಟ್ ಹಿಯರ್. 1 and ಫೈನೈಟ್ ಇದ್ದೆ ಈ ಜಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ ಈಸ್ ಮ್ಯೂ ನಾಟ್ ಐ, ಕರೆಂಟ್ ಯಾವ್ದು ಹೋಗ್ತಿದ್ಯೋ ಡಿವೈಡೆಡ್ ಬೈ 4 ಪೈ ಆರ್. ಇದ್ರ ದಿಕ್ಕೇನಿತ್ತು? ಲೀನಿಯರ್ ದಿಕ್ ಕಂಡಿಡಿಬೇಕಾದ್ರೆ ತಮ್, ಈ ರೈಟ್ ಹ್ಯಾಂಡ್ ತಮ್ ನ ನಾನು ಕರೆಂಟ್ ದಿಕ್ಕಲ್ಲಿರ್ಬೇಕು. ಫಿಂಗರ್ ನ ಯಾವ ಜಾಗದಲ್ಲಿ ಕಂಡಿಡಿತಾ ಇದೀವಿ ಅಲ್ಲಿ ಬೆಂಡ್ ಮಾಡ್ಬೇಕು. ಈ ಜಾಗದಲ್ಲಿ ಕಂಡಿಡಿತಾ ಇರೋದ್ರಿಂದ ಬೆಂಡ್ ಮಾಡಿದ್ರೆ ಇನ್ವರ್ಡ್ ಹೋಗ್ತಾ ಇದೆ. ಸೊ ನಾನು ಇಂಟು ಅಂತ ಬರುತ್ತೆ. ನೆಕ್ಸ್ಟ್, ಇವಾಗ ಈಗ ತಾನೇ ಕಲ್ತಿದ್ನ ನಾನು ಬರೀತಾ ಇರೋದು ಮಕ್ಕಳ. ಕರೆಂಟ್ ಡೌನ್ವರ್ಡ್ ಹೋಗ್ತಾ ಇದೆ ಅನ್ಕೊಳ್ಳೋಣ. ನನಗ್ ಬೇಕಾದ್ರೆ ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ. ನೋಡಿ ಎರಡ್ ಸೈಡು ಇನ್ಫೈನೈಟ್, ಡಾಟೆಡ್ ಇದೆ. ಇನ್ಫೈನೈಟ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ ಐದರ್ ಡ್ಯೂ ಟು ಆಂಪಿಯರ್ ಸರ್ಕ್ಯೂಟ್ ಲಾ ಆರ್ ಡ್ಯೂ ಟು ದಿಸ್, ಐ ಕ್ಯಾನ್ ರೈಟ್ ಇಟ್ 2 ಪೈ ಆರ್. ಇಫ್ ಆರ್ ಇಸ್ ದಿಸ್ ಪರ್ಪೆಂಡಿಕ್ಯುಲರ್. ಡೈರೆಕ್ಷನ್ ಏನಿದೆ ಅಗೇನ್ ಐ ಹ್ಯಾವ್ ಟು ಕೀಪ್ ಲೈಕ್ ದಿಸ್. ನೋಡಿ ಹಿಂಗ್ ಇಟ್ಕೊಂಡಿದೀನಿ. ಈ ಜಾಗದಲ್ಲಿ ಪಿ ಅನ್ನೋ ಜಾಗದಲ್ಲಿ ನನ್ನ ಫಿಂಗರ್ಸ್ ಏನಾಗ್ತಿದೆ? ಆಚೆ ಬರ್ತಾ ಇದೆ. ಆಚೆ ಬರ್ತಿದೆ ಅಂದ್ರೆ ಔಟ್ವರ್ಡ್. ಸೊ ಔಟ್ವರ್ಡ್, ಇಲ್ಲಿ ಇನ್ವರ್ಡ್, ಇಲ್ಲೇ ಬಂದ್ಬಿಡೋಣ ಔಟ್ವರ್ಡ್ ಅಂತ. ಈಗ ಇಂಪಾರ್ಟೆಂಟ್ ಸೆಗ್ಮೆಂಟ್. ಸಪೋಸ್ ಸೇಮ್ ಫೈನೈಟ್, ಅಕಸ್ಮಾತ್ ಪಾಯಿಂಟ್ ಪಿ ಇಲ್ಲೇ ಇದ್ದಿದ್ರೆ, ಇಫ್ ದ ಪಾಯಿಂಟ್ ಪಿ ಇಸ್ ಹಿಯರ್ ಆರ್ ಸಮ್ವೇರ್ ಹಿಯರ್, ಇದು ಫೈನೈಟ್. ಪಾಯಿಂಟ್ ಪಿ ಇಲ್ಲೆಲ್ಲಾದ್ರೂ ಈ 3 ಜಾಗದಲ್ಲಿ ಅನ್ಕೊಳ್ಳೋಣ. ಇದು ಎ ಬಿ ಸಿ 3 ಜಾಗ ಇದೆ. ಇದು ಫೈನೈಟ್ ವೈರ್, ಬಟ್ ಇನ್ಫೈನೈಟ್ ಒನ್ ಎಂಡ್. ಯಾವ ವೈರ್ ಆದ್ರೂ ಆಗಿರ್ಲಿ, ಎ ಬಿ ಸಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಬಿ ಸಿ ಎಷ್ಟಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಜನರಲ್ ಫಾರ್ಮುಲಾ ಫ್ರಮ್, even if you take from an infinite conductor or a finite conductor, generally it is mu naught I by 4 pi r perpendicular. ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲ ಮಕ್ಕಳ.
ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸೇ ಇಲ್ಲ ಅಂದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ರೀಜನ್ ಅಲ್ಲಿ 0 ಇರುತ್ತೆ. ಸೊ ನೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಬಿಕಾಸ್ ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದ್ರೆ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸರ್ ಇದ್ರ ಮೇಲೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ? Because it itself acts like a source. Around it, it has a magnetic field. On the wire, current carrying wire, magnetic field is negligible and 0. So magnetic field, important point ಬರಿತೀನಿ conclusion. Magnetic field ಇವೆಲ್ಲ ನಿಮ್ಮ ಕಾನ್ಸೆಪ್ಚುಯಲ್ ಕ್ವಶನ್, ಇದಕ್ಕೂ ಬರ್ಬೋದು. ಯಾವ್ದು MCQs ಇದೆ ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ, ಅಲ್ಲಿಗೂ ಬರ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎನಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಯಾವ್ದು ಶೇಪ್ ಆದ್ರೂ ಆಗಿರ್ಲಿ, ಆರ್ಕ್ ಅಥವಾ ವೈರ್ ಲೈನ್ ಯಾವ್ದಾರ ಆಗಿರ್ಲಿ, ಐದರ್ ಸ್ಟ್ರೈಟ್ ಐದರ್ ಆರ್ಕ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎನಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ at a point on it, ಅಂದ್ರೆ ಅದ್ರ ಮೇಲೆ, ಆನ್ ಇಟ್, ಆರ್ ಇನ್ನೊಂದು ಇದೆ ಅಟ್ ಎ ಪಾಯಿಂಟ್, ಇದು ವೈರು ಇಲ್ಲಿದ್ರೆ ಅದಕ್ಕೋಸ್ಕರ ಅವಾಗ್ಲೂ ಝೀರೋನೆ, ಇದು ಆಲ್ಮೋಸ್ಟ್ ಅದ್ರ ಮೇಲೆ. ಅಟ್ ಎ ಪಾಯಿಂಟ್ ಆನ್ ಇಟ್ ಆರ್ ಅಟ್ ಎ ಪಾಯಿಂಟ್ it can be extended. ಅರ್ಥ? ಇಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕು. ಈ ವೈರ್ ಉದ್ದ ಇರೋದು ಇಷ್ಟೇ ಉದ್ದ, ಕರೆಂಟ್ ಇರೋದು ಎ ಇಂದ ಬಿ ಮಾತ್ರ ಹೋಗ್ತಾ ಇದೆ. ಪಿ ನಲ್ಲಿ ಕಂಡುಹಿಡಿಬೇಕು ಅಂದ್ರೆ ಆ ಜಾಗಕ್ಕೆ ನಾನು ವೈರ್ ನ ಎಕ್ಸ್ಟೆಂಡ್ ಮಾಡಿದ್ರೆ, ಟಚ್ ಆದ್ರೆ ಅಲ್ಲೂ ಕೂಡ 0 ಇರುತ್ತೆ. ಈಸ್ 0 ಅಂದ್ರೆ ಯಾವುದೇ ಪಾಯಿಂಟ್, ಈ ಪಾಯಿಂಟ್ ನಾನು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕು 0, ಇಲ್ಲಿ ಕಂಡುಹಿಡಿಬೇಕು 0, ಇಲ್ಲಿ ಕಂಡುಹಿಡಿಬೇಕು 0, ಇಲ್ಲಿ ಕಂಡುಹಿಡಿಬೇಕು ಅಂದ್ರೆ ಈ ವೈರ್ ಇಂದ 0, ಇಲ್ಲಿ ಕಂಡುಹಿಡಿಬೇಕು ಈ ವೈರ್ ಇಂದ ಅಂದ್ರೆ 0, ಇಲ್ಲಿ ಕಂಡುಹಿಡಿಬೇಕು 0. ಇಂಪಾರ್ಟೆಂಟ್, ಆನ್ ದಿ ವೈರ್, ಈ ವೈರ್ ಮೇಲೆ ಎಲ್ಲಾದ್ರೂ ಆಗಿರ್ಲಿ ಪಾಯಿಂಟ್, ಅಥವಾ ಆ ವೈರ್ ಮೇಲೆ ವೈರ್ ಕೆಳಗಡೆ, above the wire or below the wire, anywhere if the point, and that point if you are calculating magnetic field, it is 0. Now ಈ ಮೂರು ಕಾನ್ಸೆಪ್ಟ್ ಇಟ್ಕೊಂಡು ನಾವಿಲ್ಲಿ ಕಂಡುಹಿಡಿಬೇಕು ಈ ಪ್ರಾಬ್ಲಮ್. ನೋಡೋಣ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ರ ಅಂತ. ನೋಡಿ ಮಕ್ಳ, ಇದು ಯಾವ ತರ ಇದೆ? ಫಸ್ಟ್ ಕಂಡಕ್ಟರ್, ಇದು ರೇಡಿಯಸ್, ಇದು ರೆಪ್ರೆಸೆಂಟ್ ಮಾಡಿರೋದು ರೇಡಿಯಸ್ ಮಕ್ಳ. ಇದನ್ನ ನೀವು ಆಮೇಲೆ ಇದನ್ನು ಇನ್ಫೈನೈಟ್ ಕಂಡಕ್ಟರ್ ಅಂತ ಅನ್ಕೋಬಾರ್ದು. ಇದು ರೇಡಿಯಸ್, ಇದು ಕಂಡಕ್ಟರ್, ಇದು ರೇಡಿಯಸ್ ಬಂದು ಇಲ್ಲಿಂದ ಇಲ್ಲಿಗೆ ಆರ್ ಇದೆ. ಈಗ ಕಂಡುಹಿಡಿಬೇಕಾಗಿರೋದು ಸಿ. ಈ ಸಿ ಯಾರಿಂದ ಕಂಡುಹಿಡಿಬೇಕು? ಫಸ್ಟ್ ಪಾರ್ಟ್ ಇಂದ. ಫಸ್ಟ್ ಪಾರ್ಟ್ ಅನ್ನೋದು ಇನ್ನೂ ಒಂದು ಕಂಡಕ್ಟರ್ ಅನ್ಕೋತಾ ಇದೀನಿ. ಫಸ್ಟ್ ಪಾರ್ಟ್ ಆಕ್ಚುಲಿ ಇದು ಸಿಂಗಲ್ ಕಂಡಕ್ಟರ್. ಈ ಫಸ್ಟ್ ಪಾರ್ಟ್ ಗೆ ಈ ಸಿ ಎಲ್ಲಿದೆ? ದಿಸ್ ಈಸ್ ಲೈಯಿಂಗ್ ಆನ್ ಇಟ್. ನೋಡಿ, ಈ ಸಿ ಇದ್ರ ಮೇಲೆ ಬರೋ ತರ ಇದೆ. ಸೊ ಹೆನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ಹೆನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ನೋಡಿರ್, ಈ ಸಿ ಇಲ್ಲಿ ವೈರ್ ನ ಎಕ್ಸ್ಟೆಂಡ್ ಮಾಡಬಹುದು 0. ಡ್ಯೂ ಟು ಟು ಅಂದ್ರೆ 90 ಡಿಗ್ರಿ ಇದೆ. 90 ಡಿಗ್ರಿಗೆ ಆಲೇ ಕಂಡುಹಿಡಿದೀವಿ. ಮ್ಯೂ ನಾಟ್ ಐ ಪೈ ಬೈ 2 ಡಿವೈಡೆಡ್ ಬೈ 4 ಪೈ ಆರ್. ಹೆಂಗ್ ಸರ್ ಬಂತು? ಬಿಕಾಸ್ ಆರ್ಕ್ ಗೆ ಜನರಲ್ ಫಾರ್ಮುಲಾ ಮ್ಯೂ ನಾಟ್ ಐ ಟೀಟಾ ಬೈ 4 ಪೈ ಆರ್. ಸೊ ಪೈ ಹೋಯ್ತು ಅಂದ್ರೆ ಸಿಂಪ್ಲಿಫೈ ಮಾಡ್ಬೋದು. ಬಟ್ ನೆವರ್ ಫರ್ಗೆಟ್ ಇಟ್ಸ್ ಎ ವೆಕ್ಟರ್. ಐ ನೀಡ್ ಟು ರೆಪ್ರೆಸೆಂಟ್ ಇಟ್ಸ್ ಡೈರೆಕ್ಷನ್. ಸರ್ ಹೆಂಗ್ ಸರ್ ಡೈರೆಕ್ಷನ್ ಕಂಡುಹಿಡಿದು? ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಹೋಗ್ತಿದೆ? ಡ್ಯೂ ಟು ಓನ್ಲಿ ಸೆಕೆಂಡ್ ಪಾರ್ಟ್ ಇನ್ವರ್ಡ್ ಹೋಗ್ತಾ ಇದೆ. ಇನ್ವರ್ಡ್ ಗೆ ನಾವು ಏನಾದ್ರೂ ಒಂದು ಕನ್ವೆನ್ಷನ್ ಕೊಟ್ಕೋಬಹುದು. ಸ್ಟ್ಯಾಂಡರ್ಡ್ ಐ ವಿಲ್ ಕಾಲ್ ಇಟ್ ಇನ್ವರ್ಡ್ ಆಸ್ ಮೈನಸ್, ಔಟ್ವರ್ಡ್ ಆಸ್ ಪ್ಲಸ್. ಕಾರ್ಟಿಷಿಯನ್ ಕೋಆರ್ಡಿನೇಟ್ ಪ್ರಕಾರ ಕರ್ಕೊಂತಾ ಇದ್ದೀನಿ ಝೆಡ್ ಆಕ್ಸಿಸ್ ಅನ್ಕೊಂಡು. ಸೊ ಈಗ ಇದನ್ನ ಮೈನಸ್ ಅಂತ ಕರ್ಕೋತೇನೆ. ಯಾಕೆ? ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಡ್. ನೆಕ್ಸ್ಟ್, ಈ ವೈರ್ ಇದು ಓನ್ಲಿ ಈ ಪೋರ್ಷನ್ ಇಂದ ಎಲ್ಲಿ ಕಂಡುಹಿಡಿಬೇಕು? ಸಿ ಅನ್ನೋ ಜಾಗದಲ್ಲಿ. ಈ ಸಿ ಇದ್ರ ಮೇಲೆ ಎಲ್ಲೂ ಇಲ್ಲ ಅಂದ್ರೆ ಲುಕ್ ಅಟ್ ಹಿಯರ್, ಈ ತರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇದನ್ನ ಹಿಂಗ್ ಟರ್ನ್ ಮಾಡಿದ್ರೆ ಇದೇ ರೀತಿ ಕಾಣಿಸ್ತಾ ಇಲ್ವಾ? ಡೆಫಿನೆಟ್ಲಿ. ಸೊ ದೇರ್ ಫೋರ್ ಮ್ಯೂ ನಾಟ್ 1 ಎಂಡ್ ಐ ಬೈ 4 ಪೈ ಆರ್. ಸರ್ ಇದು ಪ್ಲಸ್ ಮೈನಸ್ ಡೈರೆಕ್ಷನ್ ಕಂಡುಹಿಡಿಬೇಕು. ಇಟ್ಕೊಳ್ಳಿ. ಸೊ ಇಲ್ಲಿಂದ ಆಚೆ ಬರ್ತಾ ಇದೆ. ಸೊ ಇಲ್ಲಿಂದ ಆಚೆ ಬಂದ್ಮೇಲೆ ನೋಡಿ, ಹಿಂಗೆ ರೈಟ್ ಹ್ಯಾಂಡ್ ಇಟ್ರೆ ಈ ಕಡೆ ನಮ್ಗೆ ಏನಾಗ್ತಿದೆ? ಫಿಂಗರು ಇನ್ವರ್ಡ್ ಹೋಗ್ತಾ ಇದೆ. ಸೊ ದೇರ್ ಫೋರ್ ಅಗೈನ್ ಈ ಜಾಗದಲ್ಲೂ ಕೂಡ ಇದು ಕೂಡ ಇಂಟು
ಇದು ಕೂಡ ಇಂಟು ಅಂದ್ರೆ ಇದನ್ನು ಕೂಡ ನಾನು ಮೈನಸ್ ಬರ್ಕೋಬಹುದು. ಸೊ ಮೈನಸ್ ಮೈನಸ್ ಆಗಿರೋದ್ರಿಂದ ಎರಡನ್ನೂ ಆಡ್ ಮಾಡಿದ್ರೆ ಉಳ್ಕೊಳ್ಳೋದು ಮ್ಯೂ ನಾಟ್ ಮೈನಸ್ ಕಾಮನ್ ತೆಗಿತೀನಿ, ವೆಕ್ಟರ್ ಫಾರ್ಮ್ ಅನ್ಕೊಂಡು ಮ್ಯೂ ನಾಟ್ ಐ ಬೈ 4r, ಸಾರಿ 8r, 2 4s are 8r, ನೆಕ್ಸ್ಟ್ ಪ್ಲಸ್ ಮ್ಯೂ ನಾಟ್ ಐ ಬೈ 4πr. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬಹುದು. ಹೆಂಗೆ ಮ್ಯೂ ನಾಟ್ ಐ ಕಾಮನ್ ತೆಗಿಬಹುದು, ಆರ್ ಕಾಮನ್ ತೆಗಿಬಹುದು, 4 ಕಾಮನ್. ಇಟ್ ಡಿಪೆಂಡ್ಸ್ ಆನ್ ದಿ ಗಿವನ್ ಆಪ್ಷನ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮ್. ನನ್ನ ಇಷ್ಟ ಬಂದಾಗ ಸಿಂಪ್ಲಿಫೈ ಆಗಲ್ಲ, ಇದು ಮಿನಿಮಮ್. ಇಲ್ಲಿಂದ ಫರ್ದರ್ ಸಿಂಪ್ಲಿಫಿಕೇಶನ್ ಐ ಶುಡ್ ಲುಕ್ ದಿ ಆಪ್ಷನ್ ಅಂಡ್ ಐ ಹ್ಯಾವ್ ಟು ಡೂ ಇಟ್. ಅವ್ರ ಮ್ಯೂ ನಾಟ್ ಬೈ 4π ಕಾಮನ್ ತೆಗೆದಿದ್ರೆ ಅದನ್ನ ಕಾಮನ್ ತೆಗಿಬೇಕು. ಸರಿ, ನೆಗೆಟಿವ್ ಸೈನ್ ಏನ್ ಮಾಡೋದು? ಅದು ಇಂಡಿಕೇಟ್ ದಟ್ ಇಟ್ ಈಸ್ ಇನ್ವರ್ಡ್. ನಾನು ಈ ನೆಗೆಟಿವ್ ಸೈನ್ ತೆಗೆದ್ಬಿಟ್ಟು ನಾನು ಇಲ್ಲಿ ಟೋಟಲಿ ಇನ್ವರ್ಡ್. ಯೂನು ಇನ್ವರ್ಡ್, ಯೂನಿಂದ ಬಂದಿರೋದು ಇನ್ವರ್ಡ್, ಇಬ್ರು ಇನ್ವರ್ಡ್ ಹೋಗ್ತಿದ್ರೆ ಟೋಟಲ್ ಕೂಡ ಇನ್ವರ್ಡ್ ಅಲ್ಲೇ ಇರುತ್ತೆ. ಸೊ ದಿಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸಿ. ನೋಡಿ, ಇವೆರಡನ್ನೂ ಬಳಸ್ಕೊಂಡ್ವಿ, ಆರ್ಕ್ ನು ಬಳಸ್ಕೊಂಡು ಈ ತರ. ಇಫ್ ಯು ಓಪನ್ ಯುವರ್ ಎನಿ ನೀಟ್ ಆರ್ JEE main papers or CET papers, this kind of a problems will be there. This is how we need to solve. Of course, if you are learning for the first time, yes, you need to spend lot of time. You need to rewatch it again and again because the direction matters a lot. ಡೈರೆಕ್ಷನ್ ಒಂದು ಗೊತ್ತಾಯಿತು, ಆಮೇಲೆ ಇವೆರಡು ರಿಲೇಷನ್ಗಳು ನೆನಪಿದ್ರೆ, ಆಮೇಲೆ ಈ ಥರ್ಡ್ ಪಾಯಿಂಟ್, ಯಾವುದೇ ಪಾಯಿಂಟ್ ಅದ್ರ ಮೇಲೆ ಅಥವಾ ಅದ್ರ ಲೈನ್ ಪಾಸ್ ಆಗೋ ತರ ಎಕ್ಸ್ಟೆಂಡ್ ಆಗೋ ತರ ಇದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗಿರುತ್ತೆ. ಬಿಕಾಸ್ ಅವಾಗ θ1 0 θ2 0 ಆಗಿರುತ್ತೆ. ದಿಸ್ ಇಸ್ ಒನ್ ಪ್ರಾಬ್ಲಮ್. ಎನಿ ಡೌಟ್ ಇನ್ ಇಟ್ ಗೈಸ್? ಓಕೆ, ಇದೇ ರೀತಿ ಇನ್ನೊಂದು ಶೇಪ್ ಕೊಡ್ತೀನಿ. ಲೆಟ್ಸ್ ಸಿ ಹೌ ವಿ ಕ್ಯಾನ್ ಸಾಲ್ವ್ ದಟ್. ಸಿಂಪಲ್ ಒನ್ ತಗೊಳ್ಳೋಣ ಒಂದು. ಸೊ ಎಫ್ ಪ್ರಾಬ್ಲಮ್ ತಗೊಳ್ಳೋಣ. ಸಿಂಪಲ್ ಆಗಿ ಕೊಡ್ತೀನಿ ನೋಡಿ. ಇದು ಈಗ ಸ್ಟಾರ್ಟ್ ಆಗಿದೆ, ಒಂದು ವೈರಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. 180 ಡಿಗ್ರಿ ಸೆಮಿ ಸರ್ಕಲ್, ತುಂಬಾ ಸಿಂಪಲ್ ಆಗಿರೋದು ಕೊಡ್ತಾ ಇದ್ದೀನಿ. ಓಕೆ, ಸಾಕು, ಬೇಡ, ಇನ್ನ ಸ್ವಲ್ಪ ಇಲ್ಲಿ ಕೊಟ್ಬಿಡ್ತೀನಿ, ಇಲ್ಲಿಗೆ. ವೇಟ್ ಎ ಮಿನಿಟ್. ನನ್ ಕಂಡುಹಿಡಿಬೇಕಾದ್ರೆ ಅಗೈನ್ ಸಿ ಜಾಗದಲ್ಲಿ ಕರೆಂಟ್ ಇಲ್ಲಿಂದ ಎಂಟರ್ ಆಗಿದೆ, ಹೀಗೋಗಿದೆ, ಇಲ್ಲಿಂದ ಹೀಗೆ ಹೋಗ್ತಿದೆ. ಆಕ್ಚುಲಿ ಒಂದೇ ವೈರ್ ಇದು, ಇನ್ಫೈನೈಟ್ ಆಗಿದೆ. ಐ ಕ್ಯಾನ್ ಡಿವೈಡ್ ಇಂಟು 3 ಪಾರ್ಟ್ಸ್. ಒಂದು ಫಸ್ಟ್ ಲೀನಿಯರ್ ತರ ಇದೆ, ಸ್ಟ್ರೈಟ್ 1 ಅನ್ಕೋತೀನಿ. ಇದು ಸೆಮಿ ಸರ್ಕಲ್ ತರ ಇದೆ, 2 ಅನ್ಕೋತೀನಿ. ಇಲ್ಲಿಂದ ಇಲ್ಲಿ ತನಕ ಇದನ್ನ 3 ಅನ್ಕೋತೀನಿ. ಸೊ ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಬಿ ಸಿ ಇಸ್ ಈಕ್ವಲ್ಸ್ ಟು B1 ಬಾರ್ ಪ್ಲಸ್ B2 ಬಾರ್ ಪ್ಲಸ್ B3 ಬಾರ್. B1 ನೋಡ್ಬೇಕು ನೋಡಿ, ಈ ಪಾಯಿಂಟ್ ಆಲ್ಮೋಸ್ಟ್ ಈ ಲೈನ್ ಮೇಲೆ ಬಂದಂಗೆ ಇದೆ. ಸೊ ಹೆನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಕಂಡಕ್ಟರ್ ಇಸ್ 0. ನೆಕ್ಸ್ಟ್, ಇದು 180 ಡಿಗ್ರಿ ಇದೆ. 180 ಡಿಗ್ರಿಗೆ ನಾವು ಆಲ್ರೆಡಿ ಕಲ್ತಿದೀವಿ, ಮ್ಯೂ ನಾಟ್ ಐ 180 ಡಿಗ್ರಿ ಮೀನ್ಸ್ ಪೈ ಡಿವೈಡೆಡ್ ಬೈ 4πr. ಪೈ ಕ್ಯಾನ್ಸಲ್ ಆದ್ರೆ ಬರೋದು ಮ್ಯೂ ನಾಟ್ ಐ ಬೈ 4r. ಸರ್ ಡೈರೆಕ್ಷನ್ ಬರಿಬೇಕು. ಎಸ್, ನೋಡಿ ಡೈರೆಕ್ಷನ್ ಏನಿದೆ, ಇಂಟು. ನಾನು ಇಂಟೂನ ಮೈನಸ್ ಅಂತ ಕರ್ಕೊಂಡಿದ್ದೆ, ಇಲ್ಲೂ ಮೈನಸ್ ಅಂತಾನೆ ಕರಿತೀನಿ. ಇಟ್ಸ್ ನಾಟ್ ಎ ಸ್ಟ್ಯಾಂಡರ್ಡ್ ಕನ್ವೆನ್ಷನ್. We can take either plus or minus, but we cannot call both into and outward as both plus, both minus. That's wrong. Both are opposite. B3 second linear conductor. ಈ ಪಾಯಿಂಟ್ಸ್ ಇದ್ರ ಮೇಲೆ ಎಲ್ಲೂ ಇಲ್ಲ, ಅಂದ್ರೆ ಸಮ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದ್ರೆ ಮ್ಯೂ ನಾಟ್ ಐ ಬೈ 4πr. ಅದು ಬೇರೆ, ಒನ್ ಅಂಡ್ ಫೈನೈಟ್, ಅನದರ್ ಅಂಡ್ ಇನ್ಫೈನೈಟ್, ಮುಗೀತು. ಸೊ ನಾವು ಡೈರೆಕ್ಷನ್ ಕಂಡುಹಿಡಬೇಕು. ಇದಕ್ಕೆ ಡೈರೆಕ್ಷನ್ ನೋಡಿ, ಇಲ್ಲಿ ಕರೆಂಟ್ ಇಲ್ಲಿದೆ, ಕರೆಂಟ್ ಇಲ್ಲಿದೆ, ತಿರ್ಗಾ ಎಗೈನ್ ನೋಡಿ ಕರೆಂಟ್ ದಿಕ್ಕಲ್ಲಿ ಹಿಂಗಿದೆ, ಎಗೈನ್ ಇಟ್ ಈಸ್ ಇನ್ವರ್ಡ್. ಇನ್ವರ್ಡ್ಗೆ ಎಗೈನ್ ನಾನು ಮೈನಸ್ ಬರ್ಕೋತೀನಿ. ಆನ್ಸರ್ ಬಂದು ಮೈನಸ್ ಕಾಮನ್ ತಗೊಂಡ್ರೆ ಮ್ಯೂ ನಾಟ್ ಐ ಬೈ 4r ಪ್ಲಸ್ ಮ್ಯೂ ನಾಟ್ ಐ ಬೈ 4πr. ಈ ಮೈನಸ್ ನ ತೆಗೆದ್ಬಿಟ್ಟು ನಾನು ಪುಟ್ ಟುಗೆದರ್ ಇಬ್ರದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಇದೆ ಅಂತ ಹೇಳ್ಬೋದು. ದಿಸ್ ಹೌ ವಿ ಕ್ಯಾನ್ ಸಾಲ್ವ್. ಎನಿ ಡೌಟ್ ಇನ್ ದಿಸ್? Any doubt in this, students? Okay, let us take one more last example.
I'll erase this. Of course, you need to spend a lot of time in understanding this because this is a core topic. It's not like just a formula based. Of course, the relations are required here, but ಈಸಿಯಾಗಿ ಬರಲ್ಲ ಎಲ್ಲದಕ್ಕೂ ತುಂಬಾ ಕಾನ್ಸೆಪ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು. ಬಟ್ ಆಕ್ಚುಲಿ ತುಂಬಾ ಕಷ್ಟ ಅಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ದಿಸ್ ದಿ ಈಸಿ ಸ್ಕೋರಿಂಗ್ ಟಾಪಿಕ್, ರೈಟ್? ಬಟ್ ವಿತೌಟ್ ಪ್ರಾಕ್ಟೀಸ್, ಫಸ್ಟ್ ಟೈಮ್ ಲರ್ನಿಂಗ್ ಅಂಡ್ ಫಸ್ಟ್ ಟೈಮ್ ವಿತೌಟ್ ದಿ ಡೈರೆಕ್ಷನ್ ನಾಲೆಜ್ ಇಲ್ಲದೆ, ಅಂದ್ರೆ ಈ ಚಾಪ್ಟರ್ ಅಲ್ಲಿ ಕೆಲವು ಬೇಸಿಕ್ಸ್ ಗಳು ಇಲ್ದೇನೆ ಡೈರೆಕ್ಟ್ ಆಗಿ ಇದು ಬಂದಾಗ ಬಹಳ ಕಷ್ಟ ಆಗುತ್ತೆ. ಅಟ್ ದ ಟೈಮ್ ಯು ನೀಡ್ ಟು ರೀ ವಾಚ್ ಇಟ್ ಅಗೇನ್ ಅಂಡ್ ಅಗೇನ್. ನಾವು ವಾಟ್ ಐ ಟೇಕ್, ಸ್ವಲ್ಪ ಇನ್ನ ಈಗ ಈ ಲೀನಿಯರ್ದೇ ಬೇಡ, ಸಿಂಪಲ್ ಆಗಿ ಕೊಡೋಣ, ನೋಡೋಣ. ಹಿಂಗ್ ಕೊಟ್ಟೆ ಒಂದು, ಆಮೇಲೆ ಈಗ ಒಂದು ಕೊಟ್ಬಿಟ್ಟೆ ನೋಡಿ. ಕರೆಂಟ್ ಇಲ್ಲಿಂದ ಬಂದ್ ಹಿಂಗ್ ಹೋಗಿ ಬಂತು. ಇದು ಒಂದ್ ಆರ್ಕ್ ಹ್ಯಾವಿಂಗ್ ಎ ರೇಡಿಯಸ್ R2. ಇದು ಇನ್ನೊಂದು ಆರ್ಕ್, ಇದು ಸೆಮಿ ಸರ್ಕಲ್, ರೇಡಿಯಸ್ R1. ನನಗ್ ಬೇಕಾದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸಿ. ಅಗೈನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸಿ ನಾನು ಇದನ್ನ 4 ಪಾರ್ಟ್ ಮಾಡ್ಕೊಬಹುದು ಮಕ್ಕಳ. 4 ಪಾರ್ಟ್ ನೋಡಿ. ಇದೊಂದು ಲೀನಿಯರಾ, 1. ಇದು ಸೆಮಿ ಸರ್ಕಲ್ 2. ಇವನು 3. ಇವನು 4. ಎಕ್ಸ್ಕ್ಯೂಸ್. B1, B2 ಡ್ಯೂ ಟು ಸೆಕೆಂಡ್ ಫೆಲೋ, ಡ್ಯೂ ಟು ಥರ್ಡ್ ಒನ್ ಕಂಡಕ್ಟರ್ ಲೀನಿಯರ್ ಆಗಿದ್ದಾನೆ. ಫೋರ್ತ್ ಒನ್ ಅಗೈನ್ ಸೆಮಿ ಸರ್ಕಲ್ ಬಟ್ ಬೇರೆ ರೇಡಿಯಸ್. ಈ ಪಾಯಿಂಟ್ ಈ ಕಂಡಕ್ಟರ್ ಮೇಲೆ ಇದೆ, ಲೈಯಿಂಗ್ ಆನ್ ಇಟ್, ಸೊ ಇನ್ಸ್ ಇಟ್ 0. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0 ಡ್ಯೂ ಟು 1. ಡ್ಯೂ ಟು 2, 180 ಡಿಗ್ರಿ. 180 ಡಿಗ್ರಿ ಈಗಲೇ ಮಾಡಿದೀವಿ ನೋಡಿ, ಇಲ್ಲಿ 180 ಡಿಗ್ರಿ ಆನ್ಸರ್ ಬಂದಿದೆ. μ0 I ಡಿವೈಡೆಡ್ ಬೈ 4R. ಡೈರೆಕ್ಷನ್ ನೋಡಿ, ಇನ್ವರ್ಡ್. ಡೈರೆಕ್ಷನ್ ಈಸ್ ಇನ್ವರ್ಡ್. ಇನ್ವರ್ಡ್ ಅಂದ್ರೆ ಇದು ರೇಡಿಯಸ್ ಬಂದು R1. ಇನ್ವರ್ಡ್ ನಾನೇನ್ ಅನ್ಕೊಂಡಿದ್ದೆ, ಮೈನಸ್ ಅನ್ಕೊಂಡಿದ್ದೆ, ಔಟ್ವರ್ಡ್ಗೆ ಪ್ಲಸ್ ಅನ್ಕೊಂಡಿದ್ದೆ. ಸೊ ಇದನ್ನು ಮೈನಸ್ ಅಂತ ಬರೀತೀನಿ. ನೆಕ್ಸ್ಟ್ B3 ಅಗೈನ್ ಈ ಪಾಯಿಂಟ್ ಇದ್ರ ಮೇಲೆ ಬರೋ ತರ ಇದೆ ನೋಡಿ, ಎಕ್ಸ್ಟೆಂಡ್ ಮಾಡಿದ್ರೆ 0. B4 ಅದು ಕೂಡ 180 ಡಿಗ್ರಿ, ದೊಡ್ಡ ಆರ್ಕ್, ಅದು ಸೆಮಿ ಸರ್ಕಲ್, ಬಟ್ ಅದು ರೇಡಿಯಸ್ ಬಂದು R2. ಅಂಡ್ ಡೈರೆಕ್ಷನ್ ಅಗೈನ್ ನೋಡಿ, ಇಂಟು ಅಗೈನ್ ಮೈನಸ್. ಸೊ ಎರಡು ಆಡ್ ಮಾಡ್ಬಿಟ್ರೆ μ0 I ಬೈ 4R1 ಪ್ಲಸ್ μ0 I ಬೈ 4R2. ಏನ್ ಕಾಮನ್ ತಗೊಂಡ್ಬಿಟ್ಟಿದೀನಿ, ಮೈನಸ್. ಆ ಮೈನಸ್ ನಾನು ಇಂಟು ಅಂತ ಬರೀಬಹುದು. ಐ ಕ್ಯಾನ್ ರೈಟ್ ದಟ್ ಆಸ್ ಇಂಟು. is a magnetic field at C. And the last one, of course, I told this itself is the last. I want you guys to try this. And this also similar one ಕೊಡ್ತೀನಿ, but ನೋಡೋಣ how many of you can try. Same semicircle, ಇದಕ್ಕೆ ರೇಡಿಯಸ್ ಬಂದು ಸ್ಮಾಲ್ r1, ಬಟ್ ಇದು ಇನ್ನೊಂದು ಸೆಮಿಸರ್ಕಲ್, ಅದ್ರ ಮೇಲೆ ಇದ್ರ ರೇಡಿಯಸ್ ಬಂದು R2. ಕರೆಂಟ್ ಇಲ್ಲಿ ಹೀಗೋಗಿ ತಿರ್ಗಾ ಮೇಲ್ ಹೋಗಿ ಇಲ್ಲೇ ಸುತ್ತುತ್ತಾ ಇದೆ ನೋಡಿ. ಹೀಗೋಗಿ ಹಿಂಗ್ ಸುತ್ತುತ್ತಾ ಇದೆ. ನಾವು ಸೆಂಟ್ರಲ್ ಕಂಡುಹಿಡಿಬೇಕು. ಅಗೈನ್ ಗೈಸ್, ಹೌ ಮೆನಿ ಪಾರ್ಟ್ಸ್ ವಿ ಕ್ಯಾನ್ ಡಿವೈಡ್? 1, 2, 3, 4. B1, B2, B3, B4. ಡ್ಯೂ ಟು 1 ಈ ಸಿ ಪಾಯಿಂಟ್ ಇದ್ರ ಮೇಲೆ ಇದೆ 0. 2 ಈ ಸಿ ಪಾಯಿಂಟ್ ಇದ್ರ ಮೇಲೆ ಬರೋ ತರನೇ ಇದೆ, ಎಕ್ಸ್ಟೆಂಡ್ ಮಾಡಿದ್ರೆ 0. ಡ್ಯೂ ಟು 3 180 ಡಿಗ್ರಿ. 180 ಡಿಗ್ರಿ ಅಂದ್ರೆ μ0 I ಡಿವೈಡೆಡ್ ಬೈ 4R1 ನೋಡಿ, ಇದ್ರ ರೇಡಿಯಸ್ R1. ಡೈರೆಕ್ಷನ್ ನೋಡಿ, ಇಂಟು ನಾನು ಮೈನಸ್ ತಗೊಂಡಿದ್ದು, ಇದನ್ನ ಮೈನಸ್ ತಗೋತೀನಿ. ನೆಕ್ಸ್ಟ್ ಗೈಸ್ ಟೆಲ್ ಮಿ, ನೆಕ್ಸ್ಟ್ ಒನ್ ಇಸ್ R2. ಇವನು 180 ಡಿಗ್ರಿನೇ. μ0 I ಡಿವೈಡೆಡ್ ಬೈ 4R2 ರೇಡಿಯಸ್. ಇವಂದು ಡೈರೆಕ್ಷನ್ ನೋಡಿ, ಔಟ್ವರ್ಡ್, ಪ್ಲಸ್ ತಗೋತೀನಿ. ಸೊ ನಾವು BC is equals to, ಇಬ್ರು ಸಬ್ಟ್ರಾಕ್ಟ್ ಮಾಡಬೇಕು, μ0 I ಬೈ 4R1 μ0 I ಬೈ 4R2 ಸಬ್ಟ್ರಾಕ್ಟ್ ಮಾಡ್ಬೇಕು. ಬಟ್ ಇವ್ರಿಬ್ರಲ್ಲಿ ದೊಡ್ಡವ್ರು ಯಾರು, ಅಟ್ಲೀಸ್ಟ್ ಅದು ಹೇಳಿ, ನಾನು ಆವಾಗ ಸೈನ್ ಬರೀತೀನಿ. ಅಮಾಂಗ್ this two magnetic field due to 3 and due to 4, who is greater? R1 greater R2 greater? ನೋಡಿ, R1 ರೇಡಿಯಸ್ ಕಡಿಮೆ ಇದೆ. ಸೊ ಬಿಕಾಸ್ ಆಫ್ that
magnetic field due to small arc is more. So hence ನಾನೇನ್ ಮಾಡ್ಬೋದಪ್ಪ ಅಂದ್ರೆ ಇವನ್ನ ಪ್ಲಸ್ ಮಾಡಿ ಇವನ್ನ ಮೈನಸ್ ಮಾಡಿ ಆಚೆಗೆ ಮೈನಸ್ ಕಾಮನ್ ತಗೋತೀನಿ. ಈ ಮೈನಸ್ಗೆ ನಾನು ಏನ್ ನೇಮ್ ಇಟ್ಟಿದ್ದೀನಿ, ಇಂಟು. ಸೊ ಹೆನ್ಸ್ ಇಂಟು ಕೊಟ್ಟೆ. ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟುನೇ ಇದೆ. ಯಾಕೆ? ಇಬ್ರು ಹಗ್ಗ ಜಗಾಟದಲ್ಲಿ ಇಫ್ ಟಗ್ ಆಫ್ ವಾರ್ ಪೀಪಲ್ ಆರ್ ಪುಲ್ಲಿಂಗ್, ಇವ್ನ್ 10 ನ್ಯೂಟನ್ ಇವ್ನ್ 2 ನ್ಯೂಟನ್ ಅಂದ್ರೆ ಎಲ್ಲರೂ ಯಾವ ಕಡೆ ಹೋಗ್ತಾರೆ? 10 ನ್ಯೂಟನ್ ಕಡೆನೆ, ಗ್ರೇಟರ್ ಮ್ಯಾಗ್ನಿಟ್ಯೂಡ್. Hence greater minus smaller. This how we can solve a different kind of a competitive exam problem based on magnetic field due to a point, magnetic field at a point due to a linear current carrying conductor or a non-linear, especially in the shape of arc on a circular shape current carrying conductor. Yes, any doubt in this? Because we can solve any number of problem based on this. Change the shape, solve. Change the shape, solve. But the only thing is we need to know the linear part relation, arc part relation, and their direction. It will change according to the diagram. Any doubt? ವಿದ್ಯಾರ್ಥಿಗಳೇ ನೋಡಿ, ಸರ್ ಕೇಳ್ತಾ ಇದಾರೆ ವೆದರ್ ಎಸ್ ಆರ್ ನೋ. ಯು ಪುಟ್ ಎಸ್ ಆರ್ ನೋ ಇನ್ ದ ಚಾಟ್ ಬಾಕ್ಸ್. Of course, ಇದು Who is ಸ್ವಲ್ಪ waiting ಅವ್ರಿಗೆ ಇದು 10, ಸ್ವಲ್ಪ 12, ಹೆವಿ 30. ಅನ್ಸಿರುತ್ತೆ ಸರ್. ಸ್ವಲ್ಪ ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್ ಅನ್ಸಿರುತ್ತೆ. ಯಾಕಪ್ಪ ಅಂದ್ರೆ ಇದು ಬಹಳ ಕಾನ್ಸೆಪ್ಟ್ಸ್ ಗಳು ಬೇಕಿದಕ್ಕೆ. ಬಟ್ ಸ್ವಲ್ಪ ಬೇಸಿಕ್ಸ್ ನೆನಪಾಗ್ಬಿಟ್ರೆ ಈಸಿ. ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳಿವೆಲ್ಲ. ಎಸ್ ಸರ್, ಎಸ್ ಸರ್. ಅಂಡ್ ಒಂದು ಈ ತರ ಕ್ವಶನ್ ಇಲ್ದಿರೋ ಕಾಂಪಿಟೇಟಿವ್ ಎಕ್ಸಾಮೇ ನಾನು ನೋಡಿಲ್ಲ. ಲಾಸ್ಟ್ ಇಯರ್ ಹೌದು, ನೀಟ್ ಹೌದು, ಅಲ್ಲಿ ಹೌದು. ಬಂದಿತ್ತು, ಎಲ್ಲ ಬಂದಿತ್ತು. ಸೊ ಅಟ್ ನೋಡಿ, ದಿ ನೀವು ಎಂಡ್ ಕೇಳ್ತಾ ಅಲ್ವಾ, ಇಲ್ಲ, ಅವ್ರು ಅಟ್ಲೀಸ್ಟ್ ಒಂದು ರೆಸ್ಪಾನ್ಸ್ ಆಗ್ಲಿ ಏನಾದ್ರೂ ನೀವು ಮಾಡ್ಬೇಕು ಅವರು. so they are telling no now. ಎಸ್. Practice is students, so if you have any doubt you can always contact me. So definitely from KSTA side we're all there to assist you guys to get a better confidence in any particular topic. Of course I had taken a topic, but some of you might feel this heavy ಅಂದ್ರೆ ಕಷ್ಟ ಅಂತ ಅನ್ಕೋಬಹುದು. ಯಾವುದು ಕಷ್ಟ ಇರಲ್ಲ, ಓನ್ಲಿ ಥಿಂಗ್ ಪ್ರಯತ್ನ ಪಡಬೇಕು ಅಷ್ಟೇ, ರೈಟ್? ಸೊ ಎಸ್, ಓವರ್ ಟು ಯು. ಥ್ಯಾಂಕ್ ಯು ಸರ್. ಸೊ ಚಾಟ್ ಬಾಕ್ಸ್ ಅಲ್ಲಿ ಮತ್ತೆ ಯಾವುದೇ ಕ್ವಶನ್ಸ್ ಇಲ್ಲ ಸರ್. ಯಾವ ಕ್ವಶನ್ಸ್ ಏನಾದ್ರು ಬಂದ್ರೆ ನಾನು ಐ ಸೆಂಡ್ ಥ್ರೂ ಮೈಲ್. ಎಸ್ ಸರ್, ಶೋರ್ ಸರ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ immensely for delivering a insightful and very informative talk on the magnetic fields also. ಬಾರಿ ಸರಳವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಹಲವಾರು ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಬಾರಿ ಅದ್ಭುತವಾಗಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ ಸರ್. ಸೊ ಬಿಹಾಫ್ ಆಫ್ KST ಅಂಡ್ ಮೈಸೆಲ್ಫ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೂ ಇಂದು ಹಾಜರಾಗಿದ್ದ ನನ್ನ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಎಂದಿನಂತೆ ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀ ಚೇತನ್ ರವರು ಉಪನ್ಯಾಸ ನೀಡಲಿದ್ದು, ನಾಳೆನೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಇಂಟ್ರಾಕ್ಷನ್ ಆಗಿ ಹಲವಾರು ಪ್ರಶ್ನೆಗಳನ್ನ ಕೇಳಬೇಕು. ಮತ್ತೆ ಅವ್ರೇನೇ ಒಂದು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನೀವು ಅವ್ರ ಜೊತೆ ಇಂಟ್ರಾಕ್ಷನ್ ಆಗಲಿ ಅಂದಾಗ ಅವ್ರಿಗೂ ತುಂಬಾ ಬೇಜಾರಾಗುವಂತ ಇದಿರುತ್ತೆ. ಆತರ ಮಾಡ್ಕೋಕ್ ಹೋಗ್ಬೇಡಿ. ದಯವಿಟ್ಟು ಏನೇ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ನೀವು ಸಂಪನ್ಮೂಲ ವ್ಯಕ್ತಿಗಳನ್ನ ಕೇಳ್ಬೋದು. ಅವ್ರು ಯಾವುದೇ ತರದನ್ನ ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು all the participants and once again I thank you sir. Thank you sir. Okay sir.